ಇರುತ್ತಾ ಈ ಒಂದು ಸೆಷನ್ ನೋಡೋಣ ಮಾಸ್ಟರ್ಸ್. Yes, thank you. And Lakshmi madam, over to you. ಮೇಡಮ್ ಮ್ಯೂಟ್ ಆಗಿದೆ. ನಮಸ್ತೆ ಮಾಸ್ಟರ್ಸ್. ಮೊದಲನೇದಾಗಿ ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತೆ ಆದಂತಹ ಸ್ವರ್ಣಮಾಲಾ ಅಮ್ಮನವರಿಗೂ, ಪೂಜ್ಯ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಪ್ರಬೋಧ್ ಅಚ್ಯುತ ಗುರುಗಳಿಗೂ ಮತ್ತು ತಮ್ಮೆಲ್ಲರಿಗೂ ಪ್ಲೆಡಿಯನ್ಸ್ಗೂ, ಎಸ್ಟರ್ ಗಾಡ್ಸ್, ಏಂಜಲ್ಸ್, ಮಾಸ್ಟರ್ಸ್ಗಳಿಗೂ ಆತ್ಮವಂದನೆಗಳು ಮಾಸ್ಟರ್ಸ್. ಮಾಸ್ಟರ್ಸ್, ನಾವು ಈ 2 ದಿನದಿಂದ ನಕ್ಷತ್ರ ಮಿತ್ರರು ಅನ್ನುವಂತಹ ಬಾರ್ಬರಾ ಮಾರ್ಸಿನಾಕ್ ಅವರು ಬರೆದಿರುವಂತಹ ಪುಸ್ತಕವನ್ನ ಸ್ವಾಧ್ಯಾಯ ಮಾಡ್ತಾ ಬಂದಿದ್ವಿ. ಅದರಲ್ಲಿ ಮೊದಲನೇ ಅಧ್ಯಾಯವನ್ನ ನಾವೀಗ ಆರಂಭಿಸಿದ್ವಿ, ಕಾಲಾಂತರ ರಾಯಭಾರಿಗಳು ಅಂತ ಹೇಳಿ. ಅವ್ರು ಹೇಳ್ತಿದ್ದಾರೆ ನಮ್ಗೆ ಏನಂತಂದ್ರೆ, ಈ ಒಂದು ಮೊದಲನೇ ಅಧ್ಯಾಯದಲ್ಲಿ ನೀವು ಕೂಡ ಪೂರ್ಣಾತ್ಮ ಆಗುವ ಹಂತದಲ್ಲಿರೋದ್ರಿಂದ ನಾವು ಆ ಹಂತದಲ್ಲಿರುವ ಎಲ್ಲರಿಗೂ ಸಹಾಯ ಮಾಡ್ತಾ ಇದೀವಿ, ನೀವು ಕೂಡ ಆ ಹಂತದಲ್ಲಿ ಇದೀರಿ ಅಂತ ಅವ್ರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಲ್ಲದೆ ನೀವು ನಮ್ಮ ಒಂದು ವಂಶಸ್ಥರೇ, ನಮ್ಮ ಪೂರ್ವಜರು, ನೀವು ನಾವು ಎಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದವರು ಅಂತ ಕೂಡ ಅವ್ರು ನಮ್ಗೆ ಹೇಳಿದ್ದಾರೆ. ಅದಲ್ಲದೆ ಅವ್ರು ಮತ್ತೆ ನಮ್ಗೆ ಏನ್ ಹೇಳ್ತಾ ಬಂದಿದ್ದಾರೆ ಅಂತಂದ್ರೆ, ನಾವು ನಿಮ್ಗೆ ಕಾಂತಿಯನ್ನ ಕೊಡ್ತಾ ಇದೀವಿ. ಈ ಭೂಮಿಯ ಒಂದು ಸುತ್ತಮುತ್ತ ಎಷ್ಟೋ ಅಂತರಿಕ್ಷ ನೌಕೆಗಳು ಭೂಮಿಯ ಮೇಲೆ ಈ ಕಾಸ್ಮಿಕ್ ಎನರ್ಜಿಯನ್ನ ಮಳೆಯ ರೀತಿ ಸುರಿಸ್ತಾ ಇದ್ದಾರೆ. ಅದನ್ನ ನೀವು ತೆಗೆದುಕೊಳ್ಳಿಕ್ಕೆ ನಿಮ್ ದೇಹವನ್ನ ಏನ್ ಮಾಡ್ಬೇಕು, ಅದಕ್ಕೆ ರೆಡಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಕಾಂತಿ ಅಂತಂದ್ರೆ ಅದು ಒಂದು ಜ್ಞಾನ ಧಾರೆ ಆಗಿರ್ಬೋದು, ಶಕ್ತಿ ಧಾರೆ ಆಗಿರ್ಬೋದು, ಅದೇ ರೀತಿ ಸಮಾಚಾರ ಧಾರೆ ಆಗಿರ್ಬೋದು ಅನ್ನೋದನ್ನ ನಮ್ಗೆ ಹೇಳಿದ್ದಾರೆ ಮಾಸ್ಟರ್ಸ್. ಅದನ್ನ ನೀವು ನಿಮ್ಮಲ್ಲಿ ತುಂಬ್ಕೋಬೇಕು, ಅದನ್ನ ನೀವು ಕೂಡ ಬೇರೆದವ್ರಿಗೆ ಹಂಚಬೇಕು. ಈ ಜ್ಞಾನವನ್ನ ನಮ್ಮಿಂದ ನೀವು ತೆಗೆದುಕೊಂಡ್ಮೇಲೆ ನೀವು ಕೂಡ ಅದನ್ನ ಪ್ರಸಾರ ಮಾಡುವ ಒಂದು ವಾಹಕಗಳಾಗ್ಬೇಕು ಅಂತ ಅವರು ನಮ್ಗೆ ಹೇಳಿದ್ದಾರೆ ಮಾಸ್ಟರ್ಸ್. ಇಲ್ಲಿವರೆಗೂ ನಾವು ನೋಡಿದ್ವಿ. ಮುಂದೆ ನಮ್ಗೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ. ಅದಲ್ಲದೆ ನಾವ್ ಇದನ್ನ ಮಾಡ್ತಾ ಹೋದ ಹಾಗೆ ನಾವೇನು ಅತೀಂದ್ರಿಯ ಅನುಭವಗಳಂತ ಕರಿತೀವಲ್ಲ, ಆದ್ರೆ ಅವು ಅತೀಂದ್ರಿಯ ಅನುಭವಗಳೆಲ್ಲ, ನಮ್ಮ ಸಹಜವಾಗಿ ಇರುವಂತ ಆಂತರಿಕ ಶಕ್ತಿಗಳು. ಇದು ಒಂದು ಟೆಲಿಪತಿ ಆಗಿರ್ಬಹುದು, ಥರ್ಡ್ ಐ ಆಕ್ಟಿವೇಶನ್ ಆಗಿರಬಹುದು, ಆ ಒಂದು ಚಕ್ರ ಆಕ್ಟಿವೇಟ್ ಆಗಿರ್ಬಹುದು, ಇವೆಲ್ಲ ನಮ್ಮ ಸಹಜ ಗುಣಗಳು. ಅವುಗಳನ್ನ ನೀವು ನಮ್ಮ ಒಂದು ಸಹಾಯದಿಂದ ನೀವು ಪುನಃ ನೆನಪಿಸಿಕೊಂಡು ಅವನ್ನ ಜಸ್ಟ್ ಒಂದು ಸ್ಮೃತಿಯಲ್ಲಿ ತಂದ್ರೆ ಸಾಕು, ಆ ಸಂಕಲ್ಪ ಬಲದಿಂದ ಅವೆಲ್ಲ ನಿಮ್ಗೆ ಸಹಜವಾಗಿ ದೊರೀತವೆ ಅಂತ ಅವರು ಹೇಳಿದ್ದಾರೆ ಮಾಸ್ಟರ್ಸ್. ಮುಂದೆ ಅವ್ರು ನಮ್ಗೆ ಹೇಳ್ತಿದ್ದಾರೆ, ಪರಿಪೂರ್ಣ ಚೈತನ್ಯ, ಸೂಪರ್ ಕಾನ್ಸಿಯಸ್ನೆಸ್ ಸಂಪ್ರಾಪ್ತಿಗೊಳಿಸುವ ಪದ್ಧತಿ ಇದು. ಹೀಗೆ ನೀವು ಪರಿಪೂರ್ಣರಾಗುತ್ತಿದ್ದೀರಿ. ನಾವು ಪರಿಪೂರ್ಣನಂತೆ ಹೇಗೆ ತಯಾರಾಗಬೇಕು ಅನ್ನುವ ಯೋಚನೆ ನಿಮಗೆ ಬೇಕಾಗಿಲ್ಲ. ನೀವು ಸ್ವತಃ ಪ್ರಜ್ಞರು. ಕೇವಲ ಆ ವಿಷಯವನ್ನು ನೀವು ಸ್ಮೃತಿಯಲ್ಲಿ ತೆಗೆದುಕೊಂಡರೆ ಸಾಕು, ಜ್ಞಾಪಕ ಮಾಡಿಕೊಂಡರೆ ಸಾಕು. ಜ್ಞಾನ ಶ್ರುತಿ ಕೂಡಿಕೊಂಡು ಶುಭ ತರುಣದಲ್ಲಿ ಭೂಮಿಯನ್ನು ಆವೃತ್ತಿಕೊಂಡಿರುವ ಮಾಯೆ ತೊಲಗಿ ಪ್ರಜ್ಞಾನವು ನಿಮ್ಮಲ್ಲಿ ಪ್ರಸಾರಗೊಳ್ಳುತ್ತದೆ. ನಾವು ನಮ್ಮ ಮೇಲೆ ಡೌಟ್ ಪಡ್ತಾ ಇರ್ತೀವಿ, ನಿಜವಾಗ್ಲೂ ನಾನೊಂದು ಪೂರ್ಣಾತ್ಮನ ಅಥವಾ ಪರಿಪೂರ್ಣ ಆತ್ಮ ಆಗ್ಲಿಕ್ಕೆ ನಿಜವಾಗ್ಲೂ ನಾವು ಅದಕ್ಕೆ ಯೋಗ್ಯರ ಅಂತ. ಆದ್ರೆ ಅವ್ರು ಏನ್ ಹೇಳ್ತಿದ್ರೆ, ನೀವು ಜಸ್ಟ್ ಒಂದ್ ನೆನಪು ಮಾಡ್ಕೊಂಡ್ರೆ ಸಾಕು, ನೀವು ಅದನ್ನ ನೆನಪು ಮಾಡ್ಕೊಂಡ್ರೆ ಆ ಸಂಕಲ್ಪ ಬಲದಿಂದ ಅದೆಲ್ಲ ಶ್ರುತಿ ರೂಪದಲ್ಲಿ ಆ ಮಾಯೆಯಲ್ಲಿ ತೊಲಗಿ ನಿಮ್ಮಲ್ಲಿ ನಿಜವಾಗ್ಲೂ ಆ ಜ್ಞಾನ ಪ್ರಸಾರಗೊಳ್ಳುತ್ತೆ. ಅದನ್ನೇ ವಿಶ್ಲೇಷಣೆ ಮಾಡುವ ಸಾಮರ್ಥ್ಯ ಬೆಳೆಯುತ್ತಾ ಹೋದಂತೆ ಮತ್ತಷ್ಟು ಪರಿಜ್ಞಾನ ನಿಮಗೆ ಲಭಿಸುತ್ತದೆ. ಅತಿ ಕಡಿಮೆ ಸಮಯದಲ್ಲಿ ಅತ್ಯಂತ ವೇಗವಾಗಿ ನೀವು ಬೆಳೆಯುತ್ತೀರಿ. 10 ವರ್ಷಗಳಲ್ಲಿ 1 ಶತಮಾನದಷ್ಟು ಕಠೋರ ಪರಿಶ್ರಮದಿಂದ ಸಾಧಿಸಬಲ್ಲ ಜ್ಞಾನವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ಅಂದು ನೀವು ಹೇಗಿರುತ್ತೀರೋ ನೀವಾರೋ ನಿಮಗೆ ತಿಳಿಯುತ್ತದೆ. ನಿಮ್ಮಲ್ಲಿ ಎಷ್ಟೋ ಜನ ಅಂತರಿಕ್ಷ ನೌಕೆಗಳಲ್ಲಿ ಗ್ರಹಾಂತರ ಯಾನಗಳನ್ನು ಮಾಡುತ್ತೀರಿ. ಕಾಂತಿ ಶಕೆಗೆ ಪ್ರವೇಶಿಸಿ ಎಂದು ನೀವು ಊಹೆ ಮಾಡದಿರುವ ಅದ್ಭುತ ಪ್ರಪಂಚಗಳನ್ನು ಕೂಡ ಸಂದರ್ಶಿಸುತ್ತೀರಿ. ಎಷ್ಟೋ ಜ್ಞಾಪಕಗಳನ್ನು ನಿಮ್ಮಲ್ಲಿ ತುಂಬಿಕೊಳ್ಳುತ್ತೀರಿ. ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ, ನೀವು ನಮ್ಮ ಈ ಒಂದು ಜ್ಞಾನವನ್ನ, ಕಾಂತಿಯನ್ನ ತೆಗೆದುಕೊಂಡು ಹೋಗ್ತಾ ಹೋದ್ರೆ ನೀವು ಕೇವಲ 10 ವರ್ಷದಲ್ಲಿ ಎಷ್ಟೋ ಶತಮಾನಗಳ ಸಾಧನೆಯಿಂದ ಪಡೆಯುವ ಜ್ಞಾನವನ್ನ ಕೇವಲ 10 ವರ್ಷಗಳಲ್ಲೇ ನೀವು ತೆಗೆದುಕೊಳ್ಬಹುದು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಮ್ಮಲ್ಲಿ ಇಷ್ಟೊಂದು ಆಂತರಿಕವಾದ ಶಕ್ತಿ ಅಡಗಿದೆಯಾ ಅಂತ ಹೇಳಿ.
ಅದ್ರ ಜೊತೆಗೆ ನಾವೇನ್ ಆಸ್ಟ್ರಲ್ ಟ್ರಾವೆಲ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಅವರು ಅಂತರಿಕ್ಷ ನೌಕೆಗಳಲ್ಲಿ ಬೇರೆ ಬೇರೆ ಒಂದು ಗ್ರಹಗಳನ್ನ ನೀವು ನೋಡಿ ಬರ್ತೀರಾ ಅಂತ ನಮ್ಗೆ ಹೇಳ್ತಿದ್ದಾರೆ. ಅದ್ಭುತವಾದ ಪ್ರಪಂಚಗಳನ್ನ ನೀವು ವೀಕ್ಷಣೆ ಮಾಡಬಹುದು, ಇದೆಲ್ಲ ನಿಮ್ಮಿಂದ ಸಾಧ್ಯ ಅಂತ ಹೇಳ್ತಾರೆ ಮಾಸ್ಟರ್ಸ್. ಒಂದು ಮಹಾಬಲವಾದ ಪರಿವರ್ತನೆ ಸಂಭವಿಸುತ್ತದೆ. 3 ಪರಿಣಾಮಗಳಿರುವ ಜಗತ್ತಿನ ಸಾಂದ್ರತೆಯು ಹಠಾತ್ತನೆ ಕಡಿಮೆಯಾಗಿ ಹೆಚ್ಚು ಆವೃತ್ತಗಳಿರುವ ಭೌತಿಕ ತಳ ಏರ್ಪಾಡಾಗುತ್ತದೆ. ನಿಮ್ಮ ಶರೀರಕ್ಕೆ ಇದ್ದಿರುವ ಭೌತಿಕ ಸಾಂದ್ರತೆ ಇರುವುದಿಲ್ಲ. ಪರಿಣಾಮ ಕ್ರಮವನ್ನು ಅಧ್ಯಯನ ಮಾಡುವುದಕ್ಕಾಗಿಯೇ ನೀವು ಬಂದಿರುವಿರಿ. ಆದ್ದರಿಂದ ಅದೇ ನಿಮ್ಮ ಜೀವನವಾಗಿ ತಯಾರಾಗುತ್ತದೆ. ನಿಮ್ಮಲ್ಲಿ ಎಷ್ಟೋ ಉತ್ಸಾಹ ಉಕ್ಕಿ ಎಷ್ಟೋ ವಾಸ್ತವಗಳಲ್ಲಿ ಏಕಕಾಲದಲ್ಲಿ ನೀವು ಜೀವಿಸಬಲ್ಲಿರಿ. ಅದ್ರ ಜೊತೆಗೆ ಈಗ ನಾವೇನು ಒಂದು ದೇಹ ಸ್ಥಿತಿಯಲ್ಲಿ ಇದ್ದುಕೊಂಡು ಲಿಮಿಟ್ ಆಗಿ ಕೆಲಸವನ್ನ ಮಾಡ್ತಿದೀವಲ್ಲ, ಇದೆಲ್ಲ ಹೋಗ್ಬಿಟ್ಟು ನಾವು ಸೂಕ್ಷ್ಮ ಶರೀರಧಾರಿಗಳು ಅನ್ನೋದನ್ನ ತಿಳಿದುಕೊಂಡು ಅನೇಕ ಕೆಲಸಗಳನ್ನ ನಾವು ಮಾಡ್ತೀವಿ. ಅದರ ಜೊತೆಗೆ ಮಾಸ್ಟರ್ಸ್, ನಾವು ಈ ಧ್ಯಾನವನ್ನ ಮಾಡ್ತಾ ಹೋದ ಹಾಗೆ ನಮ್ಮ ಮೆದುಳಿನಲ್ಲೇ ಬದಲಾವಣೆ ಬರುತ್ತೆ ಅಂತ ನಾವು ತಿಳಿದುಕೊಂಡಿದೀವಿ. ಅಂದ್ರೆ ನಾವು ಕೂಡ ಮಾನವರು ಅನ್ನೋರು ಏನಂತಂದ್ರೆ ಒಂದು ಹೋಮೋಸೆಫಿಯನ್ಸ್ ಕುಟುಂಬಕ್ಕೆ ಸೇರಿದವರು. ಇಲ್ಲಿ ನಮ್ಮೆಲ್ಲರಿಗೂ 46 ವರ್ಣತಂತುಗಳು ಇರ್ತವೆ. ಅದೇ ರೀತಿ ರಕ್ತದ ಗುಂಪುಗಳು ಅಥವಾ RH ಅಂತ ನಾವು ಏನಂತ ಕರಿತೀವಲ್ಲ, ಅವೆಲ್ಲ ಅದು ಅದ್ರ ಜೊತೆಗೆ ಇಲ್ಲಿ ಏನಾಗಿದೆ ಅಂತಂದ್ರೆ ನಮ್ ಹಾಗೆ ಮನುಷ್ಯರಾಗಿ ಹುಟ್ಟಿ ಅಂದ್ರೆ ಮಾನವನಿಂದ ಮಾಧವನಾಗಿರುವಂತ ಎಷ್ಟೋ ಮಹಾನುಭಾವನರನ್ನ ನಾವು ನೋಡ್ತೀವಿ. ಉದಾಹರಣೆಗೆ ರಮಣ ಮಹರ್ಷಿಗಳಾಗಿರ್ಬೋದು, ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಪ್ರಬೋಧ್ ಮಾಸ್ಟರ್ ಆಗಿರ್ಬೋದು, ಪತ್ರಿಜಿ ಸರ್ ಆಗಿರ್ಬೋದು. ಅವರು ಏನಂತಂದ್ರೆ ನಿಮ್ಮ ಹಾಗೆ ಮನುಷ್ಯರಾಗಿದ್ದವ್ರೆ. ಆದ್ರೆ ಆ ದೈವತ್ವ ಸ್ಥಿತಿಗೆ ಅವ್ರು ಹೇಗೆ ಏರಿದ್ರು ಅಂತಂದ್ರೆ ನಿರಂತರ ಅಭ್ಯಾಸದಿಂದ. ಹಾಗಾದ್ರೆ ನಾವು ನಿರಂತರವಾಗಿ ಈ ಧ್ಯಾನವನ್ನ ಅಭ್ಯಾಸ ಮಾಡ್ತಾ ಹೋದಾಗೆ ನಮ್ಮ ಮನುಷ್ಯನಾಗಿರುವಂತ ಅಂತರ ಕಡಿಮೆ ಆಗ್ತಾ ನಾವು ದೈವತ್ವವನ್ನ ಪಡಿತೀವಿ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅದು ಹೇಗೆ ಅನ್ನೋದನ್ನ ಸ್ವಲ್ಪ ತಿಳಿದುಕೋಬೇಕಂತಂದ್ರೆ ನಮ್ಮ ಮೆದುಳಿನಲ್ಲಿ 3 ಭಾಗಗಳಿರ್ತವೆ. ಅದನ್ನ ಬ್ರೈನ್ ಸ್ಟೆಮ್ ಅಂದ್ರೆ ಹಿಂಭಾಗ ಅಂತ ನಾವೇನ್ ಹೇಳ್ತೀವಲ್ಲ ಅದು. ಅದ್ರಲ್ಲಿ ಮುಖ್ಯವಾಗಿ ಅವು ಯಾವ ಕಾರ್ಯಗಳನ್ನ ಮಾಡ್ತಿರ್ತವೆ ಅಂತಂದ್ರೆ, ಈಗ ನಾವು ಭೌತಿಕವಾಗಿ ಮಾಡ್ತಿದೀವಲ್ಲ, ಉಸಿರಾಟ ಆಗಿರ್ಬೋದು, ನಮ್ಮ ರಕ್ತ ಪರಿಚಲನೆ ಆಗಿರ್ಬೋದು, ಆಮೇಲೆ ನಮ್ಮ ಈ ಒಂದು ಏರಿಳಿತ ಅಂದ್ರೆ BP ಈ ತರ ಏನ್ ಕರಿತೀವಲ್ಲ, ಈ ರೀತಿ ಭೌತಿಕ ಚಟುವಟಿಕೆಗಳು ಮಾತ್ರ ಈ ಒಂದು ಹಿಂಭಾಗದ ಮೆದುಳು ಬ್ರೈನ್ ಸ್ಟೆಮ್ ಏನ್ ಮಾಡುತ್ತೆ ಅಂತಂದ್ರೆ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ನಮ್ಮ ಹಾರ್ಟ್ ಬೀಟ್ ಅನ್ನ ಈ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇನ್ನು ಇದಲ್ದೆ ಲಿಂಬಿಕ್ ಸಿಸ್ಟಮ್ ಅಂತ ಇದೆ ಮಾಸ್ಟರ್ಸ್. ಇದು ಏನಂತಂದ್ರೆ ಇಲ್ಲಿ ಮುಖ್ಯವಾಗಿ ಭಾವನೆಗಳ ಒಂದು ಕಂಟ್ರೋಲ್ ನಡೆಯುವುದೇ ಈ ಲಿಂಬಿಕ್ ಸಿಸ್ಟಮ್ ಇಂದ. ನಾವು ಮಧ್ಯ ಮೆದುಳು ಅಂತ ಏನಂತ ಹೇಳ್ತೀವಲ್ಲ, ಇದರಿಂದ ಅಂದ್ರೆ ನಮ್ಗೆ ಇಲ್ಲಿ ಹಸಿವು ಆಗುತ್ತೆ, ನೀರಡಿಕೆ ಆಗುತ್ತೆ, ಅಸಹಾಯಕತೆ, ಅದೇ ರೀತಿ ನಮ್ಮಲ್ಲಿ ಅಧೈರ್ಯ ಅನ್ನೋದು ಹುಟ್ಟಾಗುತ್ತೆ. ಈ ರೀತಿ ಎಲ್ಲ ತರದ ಭಾವನೆಗಳು ಏನ್ ಬರ್ತಾವಲ್ಲ, ಈ ಲೈಂಗಿಕ ಆಸಕ್ತಿ ಆಗಿರ್ಬಹುದು, ಬಾಯಾರಿಕೆ ಆಗಿರ್ಬಹುದು, ಪ್ರೀತಿ ಆಗಿರ್ಬಹುದು, ಕರುಣೆ ಆಗಿರ್ಬಹುದು, ಈ ನವರಸಗಳಂತ ನಾವೇನ್ ಕರಿತೀವಲ್ಲ, ಇವೆಲ್ಲಾ ಭಾವನೆಗಳನ್ನ ಕಂಟ್ರೋಲ್ ಮಾಡೋದು ಯಾವ್ದಂತಂದ್ರೆ ಇದು ಲಿಂಬಿಸ್ಟಿಕ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಇದನ್ನ ನಾವು ಪ್ರಾಣಿ ಅಥವಾ ಸರೀಸೃಪ ಮೆದುಳು ಅಂತಾನೂ ಕೂಡ ಕರಿಬಹುದು. ಯಾಕೆ ಅಂತಂದ್ರೆ ಇಲ್ಲಿ ನಮ್ಮ ಭಾವನೆ ಹೇಗಿರುತ್ತೆ ಅಂತಂದ್ರೆ ನಾನು ಆರಾಮಾಗಿದ್ರೆ ಸಾಕು, ನಾನು ನನ್ನ ಕುಟುಂಬದವರು ಆರಾಮಾಗಿದ್ರೆ ಸಾಕು ಅನ್ನುವ ಭಾವನೆ ಇರುತ್ತೆ ಮಾಸ್ಟರ್ಸ್. ಆಲ್ಮೋಸ್ಟ್ ನಾವೇನು ಸಾಮಾನ್ಯ ಮಾನವರು ಅಂತ ಕರಿತೀವಲ್ಲ, ಅವರೆಲ್ಲ ಈ ಒಂದು ಮಧ್ಯದ ಮೆದುಳೇ ಅವ್ರದ್ದು ಏನಾಗಿರುತ್ತೆ ಅಂತಂದ್ರೆ ಆಕ್ಟಿವೇಟ್ ಆಗಿ ಅದೇ ಇವ್ರನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಆದ್ರೆ ಯಾರು ಧ್ಯಾನಿಗಳು, ಯೋಗಿಗಳು, ಮತ್ತೆ ಈ ಧ್ಯಾನ ಮಾಡ್ತಾ ಬುದ್ಧಿಸ್ಟ್ ಮಾಂಕ್ಗಳು ಅಂತ ಹೇಳ್ತೀವಲ್ಲ, ಅವರ ಮೆದುಳು ಯಾವ್ದಾಗಿರುತ್ತೆ ಅಂತಂದ್ರೆ ಈ ಪ್ರೀ ಫ್ರಾಂಟಲ್ ಕಾನ್ಸ್ಟೆಕ್ಸ್ ಅಂತ ಅಥವಾ ನಿಯೋಕಾರ್ಟೆಕ್ಸ್ ಅಂತ ಏನ್ ಕರಿತೀವಲ್ಲ, ಈ ಹಿಮ್ಮೆದುಳು, ಇದು ಕೂಡ ಅವರಲ್ಲಿ ನಾವು ಒಂದು ಆಧ್ಯಾತ್ಮಿಕ ಭಾಷೆಯಲ್ಲಿ ಥರ್ಡ್ ಐ ವಿಷನ್ ಅಥವಾ ಆಜ್ಞಾ ಚಕ್ರ ಅಂತ ಏನ್ ಹೇಳ್ತೀವಲ್ಲ, ಇದಂತ ಕರಿಬಹುದು. ಇದು ಆಕ್ಟಿವೇಟ್ ಆಗಿರುತ್ತೆ. ಒಂದಿಷ್ಟು ಬುದ್ಧಿಸ್ಟ್ ಮಾಂಕ್ಗಳ ಮೇಲೆ ಅಧ್ಯಯನ ಮಾಡಿದಾಗ ಅವ್ರು ಯಾಕೆ ಇಷ್ಟೊಂದು ಕೂಲ್ ಆಗಿ ಕಾಮ್ ಆಗಿರ್ತಾರೆ ಮತ್ತು ಯಾವ್ದಕ್ಕೂ ಬೇಗನೆ ರೆಸ್ಪಾನ್ಸ್ ಮಾಡೋದಿಲ್ಲ ಅಂತ ಒಂದು ಅಧ್ಯಯನ ಮಾಡಿದಾಗ ತಿಳಿತಾ ಹೋಯ್ತಂತೆ ಮಾಸ್ಟರ್ಸ್. ಏನಂತಂದ್ರೆ ಇವರಲ್ಲಿ ಅದ್ಭುತ ಶಕ್ತಿ. ಅವ್ರು ಹೇಗಿರ್ತಾರೆ ಅಂತಂದ್ರೆ ಬೇರೆ ಬೇರೆ ಗಳ ಅಂದ್ರೆ ಇವೇನ್ ಡೈಮೆನ್ಷನ್ಸ್ ಇದಾವಲ್ಲ, ಅವುಗಳನ್ನ ಒಂದು ಜ್ಞಾನವನ್ನ ನೇರವಾಗಿ ತೆಗೆದುಕೊಳ್ತಿರ್ತಾರೆ. ಅವರಲ್ಲಿ ದೈವಿ ಶಕ್ತಿ ಇರುತ್ತೆ. ಆ ಸುಪ್ರೀಂ ಪವರ್ ಜೊತೆ ಏನಾಗಿರ್ತೀವಿ ಅಂತಂದ್ರೆ ಕನೆಕ್ಟ್ ಆಗ್ಬಿಡ್ತೀವಿ. ನಾವು ಭೌತಿಕ ಕಣ್ಣುಗಳಿಂದ ನೋಡದೆ ಇರುವುದನ್ನ ಅವರು ನೋಡ್ತಿರ್ತಾರೆ. ಅದೇ ರೀತಿ ನಾವು ನ್ಯೂರೋ ಡಿಜೆನರೇಷನ್ ಅಂತ ಹೇಳ್ತೀವಲ್ಲ, ಅಂದ್ರೆ
ನರಕೋಶಗಳು ಏನು ನಾಶ ಆಗ್ತಿರ್ತಾವಲ್ಲ, ಆ ನರಕೋಶಗಳು ನಾಶ ಆಗದೆ ತಡೆಯುವಂತ ಕ್ರಿಯೆ ನೋಡ್ರಿ ಮಾಸ್ಟರ್ಸ್. ಯಾರು ಧ್ಯಾನವನ್ನ ಮಾಡ್ತಿರ್ತಾರೋ ಅವರು ತುಂಬಾ ಯಂಗ್ ಆಗಿ ಕಾಣಿಸ್ತಿರ್ತಾರೆ. ಅವ್ರಿಗೆ ಏಜ್ ಪ್ರೊಸೆಸ್ ಅನ್ನೋದು ಕಡಿಮೆ ಆಗ್ಬಿಟ್ಟಿರುತ್ತೆ, ಅಂದ್ರೆ ನಿಂತು ಬಿಟ್ಟಿರುತ್ತೆ. ಏಜಿಂಗ್ ಅನ್ನೋದನ್ನ ಅವರು ನಿಲ್ಲಿಸ್ಬಿಟ್ಟಿರ್ತಾರೆ. ಅದ್ರ ಜೊತೆಗೆ ಆ ಒಂದು ಧ್ಯಾನ ಮಾಡ್ತಾ ಹೋದ ಹಾಗೆ ಈ ಮೆದುಳು ಏನಾಗಿರುತ್ತೆ ಅಂತಂದ್ರೆ ಆ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ತುಂಬಾ ದಪ್ಪವಾಗಿ ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ. ಅದ್ರ ಜೊತೆಗೆ ಅಲ್ಲಿ ಬ್ಲಡ್ ಫ್ಲೋ ಆಗೋ ರೀತಿನೂ ಚೆನ್ನಾಗಿರುತ್ತೆ, ಒಳ್ಳೆ ಆರೋಗ್ಯಯುತವಾಗಿರುತ್ತೆ. ಇನ್ನು ಸಿನಾಪ್ಸ್ ಅಂತ ನಾವೇನ್ ಕರಿತೀವಲ್ಲ, ಅಂದ್ರೆ ಎರಡು ನರಕೋಶಗಳ ಮಧ್ಯೆ ನಡೆಯುವಂತ ಒಂದು ಕಾಂಟ್ಯಾಕ್ಟ್ ಏನಿರುತ್ತಲ್ಲ, ಅಲ್ಲಿ ತುಂಬಾ ಚೆನ್ನಾಗಿ ನಡೀತಿರುತ್ತೆ. ಅಂದ್ರೆ ಕಮ್ಯುನಿಕೇಶನ್, ಒಂದು ನರಕೋಶದಿಂದ ಮತ್ತೊಂದು ನರಕೋಶಕ್ಕೆ ಏನ್ ಸಂದೇಶವನ್ನ, ಏನ್ ಮೆಸೇಜ್ ರವಾನೆ ಮಾಡ್ತಿರ್ತೀವಲ್ಲ, ಆ ಮೆಸೇಜಸ್ ತುಂಬಾ ಚೆನ್ನಾಗಿ ಹೋಗ್ತಾ ಇರುತ್ತೆ. ಹಾಗಾಗಿ ಆ ಒಂದು ಫ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನೇ ಆಕ್ಟಿವೇಟ್ ಮಾಡ್ಕೊಂಡು ಅವ್ರು ಹೇಗಿರ್ತಾರೆ ಅಂತಂದ್ರೆ ಜಿತೇಂದ್ರಿಯಗಳಾಗ್ಬಿಟ್ಟಿರ್ತಾರೆ. ಆ ಒಂದು ಇಂದ್ರಿಯಗಳನ್ನ ಜಯಿಸಿದವರಾಗಿರ್ತಾರೆ ಅವರು. ಅವ್ರಿಗೆ ನಿಮ್ಮ ಹಾಗೆ ನಾನು ನನ್ನ ಕುಟುಂಬ ಚೆನ್ನಾಗಿರ್ಬೇಕು, ನನ್ಗೆ ಹಸಿವು ಬಾಯಾರಿಕೆ ಈ ತರ ಯಾವುದೇ ವೈಯಕ್ತಿಕ ಆಸೆಗಳಿರಲ್ಲ. ಅವರು ವಸುದೈವಕಂ ಕುಟುಂಬ ಅಂತ ನಾವೇನ್ ಹೇಳ್ತೀವಲ್ಲ, ಇಡೀ ಒಂದು ವಿಶ್ವವೇ ನನ್ನ ಕುಟುಂಬ ಅನ್ನುವ ಭಾವನೆಯನ್ನ ಅವರು ತೆಗೆದುಕೊಂಡ್ಬಿಟ್ಟಿರ್ತಾರೆ. ಸತ್ಯವಾಕ್ಯಗಳನ್ನೇ ಪರಿಪಾಲನೆ ಮಾಡ್ತಿರ್ತಾರೆ. ಮತ್ತೆ ಮಾಸ್ಟರ್ಸ್ ಯಾರಿಗಾದ್ರೂ ಕೇಳ್ರಿ, ನಾವು ಯಾರಾದ್ರೂ ಮೋಕ್ಷವನ್ನ ಹೊಂದ್ಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಈಸಿಯಾಗಿ ಅಥವಾ ಶಾರ್ಟ್ ಕಟ್ ಅನ್ನೋದೇನಿಲ್ಲ, ನೀವು ನಿರಂತರವಾಗಿ ಧ್ಯಾನ ಅಭ್ಯಾಸ ಮಾಡ್ಬೇಕಂತ ಸತ್ಯವನ್ನೇ ಹೇಳ್ತಾರೆ. ಮತ್ತೆ ಮತ್ತೆ ನಮ್ಮನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಅವರು ಸುಳ್ಳು ಆ ರೀತಿಗಳನ್ನ ಹೇಳಲ್ಲ. ಅವ್ರು ನೇರವಾಗಿ ಆ ಸತ್ಯಗಳನ್ನೇ ಹೇಳ್ತಿರ್ತಾರೆ. ಪದೇ ಪದೇ ಕೇಳಿದ್ರು ಅದೊಂದೇ ಮಾತು ಹೇಳ್ತಿರ್ತಾರೆ. ಈ ರೀತಿ ಏನಿದಾವಲ್ಲ, ಆ ಒಂದು ದೈವಿ ಗುಣಗಳು ಅವರಲ್ಲಿ ಬಂದ್ಬಿಟ್ಟಿರ್ತವೆ. ಅದು ಯಾಕೆ ಅಂತಂದ್ರೆ, ಆ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಆ ಲಿಂಬಿಕ್ ಸಿಸ್ಟಮ್ ಅಂತ ಏನ್ ಹೇಳಿದ್ವಲ್ಲ, ಅದು ಸರೀಸೃಪ ಅಥವಾ ಪ್ರಾಣಿ ಮೆದುಳು, ಅದು ಒಂದು ಸರ್ಪ್ರೆಸ್ ಆಗ್ಬಿಟ್ಟಿರುತ್ತೆ ಮಾಸ್ಟರ್ಸ್. ಅಂದ್ರೆ ಅದು ನಶಿಸ್ತಾ ಬಂದ್ಬಿಡುತ್ತೆ. ನಶಿಸ್ತಾ ಅಂದ್ರೆ ಅವ್ರು ಅದನ್ನ ಉಪಯೋಗಿಸೋದೇ ಇಲ್ಲ. ನಿಮ್ಗೆ ಗೊತ್ತಿದ ಹಾಗೆ ಒಂದು ಜೀವ ಸಿದ್ಧಾಂತ, ಡಾರ್ವಿನನ ಸಿದ್ಧಾಂತ ಏನಿದೆ ಅಂತಂದ್ರೆ, ನಮ್ ದೇಹದಲ್ಲಿ ಅಥವಾ ನಾವು ಯಾವ ಭಾಗವನ್ನ ಹೆಚ್ಚಿಗೆ ಬಳಸ್ತಾ ಹೋಗ್ತೀವೋ ಅದು ಬಳಕೆ ಆಗ್ತಾ ಹೋಗುತ್ತೆ. ನಾವು ಯಾವ್ದನ್ನ ಬಳಸೋದಿಲ್ಲೋ ಅದು ನಶಿಸಿ ಹೋಗ್ಬಿಡುತ್ತೆ. ಈಗ ಎಕ್ಸಾಂಪಲ್, ನೀವು ಮಂಗನಿಂದ ಮಾನವನಾದ ಕತೆ ಗೊತ್ತು. ನಾವು ಏನ್ ಮಾಡಿದ್ವಿ, ವಿಕಾಸದ ಹಂತದಲ್ಲಿ ಆ ಬಾಲವನ್ನ ನಾವು ಉಪಯೋಗಿಸ್ದೆ ನಮಗೆ ಕೂಡ ಒಂದು ಹಿಂದೆ ಬಾಲ ಅನ್ನೋದು ಇತ್ತು. ಆ ಒಂದು ಒಂದು ವಿಕಾಸದ ಹಂತದಲ್ಲಿ ಅದನ್ನ ನಾವು ಉಪಯೋಗಿಸದೆ ಇರೋದ್ರಿಂದ ಅದು ನಮ್ಗೆ ಈ ಒಂದ್ ಮುಂದಿನ ಜನರೇಷನ್ಗೆ ಅದು ಬರ್ಲೇ ಇಲ್ಲ. ಇನ್ನು ಜಿರಾಫೆಗಳ ಕತ್ತು ನೋಡಿದ್ರೆ ಗೊತ್ತಾಗತ್ತೆ, ಅದು ಆಹಾರಕ್ಕಾಗಿ ಚಿಕ್ಕದಾಗಿರೋ ಕತ್ತನ್ನ ಎತ್ತಿ ಎತ್ತಿ ಉದ್ದವಾಗಿರೋ ಕತ್ತನ್ನ ಪಡೀತು. ಇದನ್ನ ನೋಡಿದಾಗ ನಾವ್ ಯಾವ್ದನ್ನ ಉಪಯೋಗಿಸ್ತೀವೋ ಅದು ಬೆಳೀತಾ ಹೋಗುತ್ತೆ. ಆದ್ರೆ ಧ್ಯಾನಿಗಳಾದವರು, ಯೋಗಿಗಳಾದವರು ಆ ಪ್ರಾಣಿ ಮೆದುಳನ್ನ ಉಪಯೋಗಿಸೋದೇ ಇಲ್ಲ. ಅಂದ್ರೆ ಅವ್ರಿಗೆ ಯಾವುದೇ ಒಂದು ಲೈಂಗಿಕ ಬಯಕೆಗಳಿರಲ್ಲ, ಭಯ ಅನ್ನೋದಿರಲ್ಲ, ಬಾಯಾರಿಕೆ, ಈ ನವರಸಗಳು ಏನ್ ಭಾವನೆಗಳು ಏರಿಳಿತ ಆಗ್ತಾವಲ್ಲ, ಅವ್ರು ಇದ್ರೂ ಕೂಡ ಅವನು ಗಮನಿಸದೆ ಅದನ್ನ ಪ್ರತಿದಿನ ಅದನ್ನ ಕಡಿಮೆ ಮಾಡ್ತಾ 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 ಅದನ್ನ ಅಲ್ಲಿಗೆ ನಶಿಸುವ ಹಾಗೆ ಮಾಡ್ಬಿಡ್ತಾರೆ. ಆವಾಗ ಏನಾಗುತ್ತೆ ಅಂತಂದ್ರೆ, ಈ ನಿಯೋ ಕಾರ್ಟೆಕ್ಸ್ ಅಥವಾ ಫ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಇದು ನಿಜವಾದ ಏನು ದೈವಿ ಮಾನವನಿಗೆ ಇರುವಂತಹ ಒಂದು ಮೆದುಳು. ಇದನ್ನೇ ನಾವು ಆಕ್ಟಿವೇಟ್ ಮಾಡ್ಕೋಬೇಕು. ಇದು ಯಾವಾಗ ಸಾಧ್ಯ ಅಂತಂದ್ರೆ, ಪ್ರತಿದಿನ ಧ್ಯಾನ ಮಾಡಿದಾಗ, ಸಜ್ಜನ ಸಾಂಗತ್ಯ ಮಾಡಿದಾಗ, ಸ್ವಾಧ್ಯಾಯ ಮಾಡಿದಾಗ ಸಾಧ್ಯ. ಅದರಿಂದ ನಾವೇನಾಗ್ತಿವಿ ಅಂತಂದ್ರೆ ದೈವಿ ಗುಣಗಳನ್ನ ಪಡಿತಾ ಹೋಗ್ತಿವಿ. ಒಂದು ದಿನ ನಾವು ಕೂಡ ದೇವರು ಅನ್ನುವ ಸತ್ಯವನ್ನ ನಾವು ಒಪ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇನ್ ಕೇಸ್ ಮನುಷ್ಯರಾದವ್ರು ಏನ್ ಮಾಡ್ತೀವಿ ಅಂತಂದ್ರೆ, ಸಹಜವಾಗಿ ಈ ಒಂದು ಲಿಂಬಿಕ್ ಸಿಸ್ಟಮ್ ಆಗಿರ್ಬೋದು ಮತ್ತು ನಿಯೋಕಾರ್ಟೆಕ್ಸ್ ಇವ್ರಗಳ ಮಧ್ಯೆ ಆ ಕಡೆನೂ ಬರ್ದೆ ಈ ಕಡೆನೂ ಬರ್ದೆ ಕೇವಲ ಮಾನವರಾಗಿ ಹುಟ್ಟಿ ಮಾನವರಾಗಿ ಸಾಯ್ತೀವಿ. ಇನ್ ಕೇಸ್ ಒಬ್ಬೊಬ್ರು ಈ ಮಾನವತೆಯನ್ನು ಮೀರಿ ಪ್ರಾಣಿಗಳ ತರ ಆಡ್ತಿರ್ತಾರಲ್ಲ, ಆವಾಗ ಅವ್ರಿಗೆ ಏನಾಗಿರುತ್ತೆ ಅಂತಂದ್ರೆ, ಅವ್ರು ಈ ಪ್ರಾಣಿ ಮೆದುಳಿಗೆ, ಲಿಂಬಿಕ್ ಸಿಸ್ಟಮ್ಗೆ ಒತ್ತು ಕೊಟ್ಟು ಆ ಭಾವನೆಗಳನ್ನೇ ಹೊರಹಾಕ್ತಾ ಪ್ರಾಣಿಗಳೇ ಮನುಷ್ಯರಾಗಿದ್ರು ಕೂಡ ಪ್ರಾಣಿಗಳ ಜೀವನವನ್ನ ಬದುಕ್ತಾ ಹೋಗ್ತಾರೆ. ಹಾಗಾಗಿ ನಮ್ಗೆ ಇಲ್ಲಿ ತಿಳಿದು ಏನಂತಂದ್ರೆ, ಈ ಧ್ಯಾನದಿಂದ ಇಷ್ಟೆಲ್ಲ ಸಾಧ್ಯ ಇರುವಾಗ ಇದೇನು ಹೇಳ್ತೀವಲ್ಲ, ನ್ಯೂರಾನ್ ಟು ನ್ಯೂರಾನ್ ಕನೆಕ್ಟಿವಿಟಿ ಏನಿರುತ್ತಲ್ಲ, ನ್ಯೂರೋಪ್ಲಾಸ್ಟಿಸಿಟಿ ಅನ್ನೋದು ಚೆನ್ನಾಗಿರ್ಬೇಕು ಅಂತಂದ್ರೆ, ನಾವು ಆ ಪ್ರತಿಯೊಂದು ನ್ಯೂರಾನ್ಸ್ಗೂ ನಾವು ದೈವಿ ಗುಣಗಳನ್ನೇ ಕಳಿಸ್ತಾ ಹೋಗ್ಬೇಕು. ಆವಾಗ ಅದು ಒಂದಕ್ಕೊಂದು ಟ್ರಾನ್ಸ್ಫರ್ ಮಾಡ್ತಾ 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 ನಮ್ಮ ಒಂದು ನ್ಯೂರೋ ಸಿಸ್ಟಮ್ ಏನಾಗ್ಬಿಡುತ್ತೆ ಅಂತಂದ್ರೆ ಒಂದು
ದೈವಿ ಗುಣಗಳು ಬೆಳೆದು ನಾವು ಕೂಡ ದೇವರನ್ನು ಭಾವನೆಯಲ್ಲಿ ಬದುಕ್ತಾ ಹೋಗ್ತೀವಿ ಅಂತ ನಮ್ಗೆ ತಿಳಿದು ಬರುತ್ತೆ ಮಾಸ್ಟರ್ಸ್. ಧ್ಯಾನದಿಂದ ಇಷ್ಟೆಲ್ಲ ಸಾಧ್ಯ ಅಂತ ನಾವು ತಿಳಿತಾ ಹೋಗ್ಬೋದು. ಇನ್ನು ಮತ್ತೆ ಏನಂತಂದ್ರೆ, ನಿಮ್ಮಲ್ಲಿ ಅಂತರ್ಲೀನವಾಗಿ ಎಲ್ಲ ಸಮಾಧಾನಗಳು ಇವೆ. ಹೊರಗಿನಿಂದ ನಿಮ್ಮ ಮನಸ್ಸಿಗೆ ಬರುತ್ತಿರುವ ಪ್ರಶ್ನೆಗಳಿಗೆ ಸಮಾಧಾನಗಳನ್ನು ನಿಮ್ಮಿಂದ ನೀವೇ ಹೊರತೆಗೆಯಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿದ್ದು ಈ ಸಮಾಧಾನಗಳೆಲ್ಲ ನಿಮ್ಮಲ್ಲೇ ಇರುವುವೆಂದು ಪೂರ್ಣವಾಗಿ ವಿಶ್ವಾಸ ಇಡಬೇಕು. ಮಾಸ್ಟರ್ಸ್, ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಮ್ಮಲ್ಲೇ ಇರುತ್ತೆ, ಅದನ್ನ ನಾವು ನಂಬಿ ಅವುಗಳನ್ನ ಹೊರತೆಗಿಬೇಕು ಅಂತ ಅವರು ಹೇಳ್ತಿದ್ದಾರೆ. ಈ ಸಮಯದಲ್ಲಿ ಮಾನವ ಸಮೂಹ ಉತ್ತಮ ಜ್ಞಾನವನ್ನು ಸ್ವೀಕಾರ ಮಾಡುತ್ತಿದೆ. ನಿಮ್ಮ ದೈವತ್ವವನ್ನು ಗ್ರಹಿಸುವುದಕ್ಕಾಗಿಯೇ ಆ ಉತ್ತಮ ಜ್ಞಾನ. ಯಾವ ಸೃಷ್ಟಿಯಿಂದಲೂ ಸೃಷ್ಟಿಕರ್ತನಿಂದಲೂ ಸ್ವತಃ ಸಿದ್ಧವಾಗಿರುವ ನಿಮ್ಮ ಅನುಸಂಧಾನವನ್ನು ಗ್ರಹಿಸುವುದಕ್ಕಾಗಿಯೇ ಈ ಉತ್ತಮ ಜ್ಞಾನ. ಪ್ರತಿಯೊಂದು ಇನ್ನೊಂದರಿಂದ ಸಂಧಾನವಾಗಿದೆ, ಅದರಲ್ಲೂ ನೀವು ಸಹ ಭಾಗಿಗಳೇ ಎನ್ನುವುದು ಆ ಧ್ಯಾನವಾಗಿದೆ. ಮಾಸ್ಟರ್ಸ್, ಸೃಷ್ಟಿಕರ್ತ ಹೇಗೆ ರೆಡಿ ಆಗಿದನೋ ಅದನ್ನ ಪ್ರತಿರೂಪನೇ ನಾವು. ಹಾಗಾಗಿ ಅದು ಒಂದಕ್ಕೊಂದು ಕನೆಕ್ಟಿವಿಟಿ ಇದೆ. ಮಾಸ್ಟರ್ಸ್, ನಾವು ಚಿಕ್ಕ ಮಕ್ಕಳನ್ನ ನೋಡಿದಾಗ ಗೊತ್ತಿರುತ್ತೆ, ಅವ್ರು 3 ವರ್ಷದ ಒಳಗಾಗಿ ಆ ದೈವತ್ವ ಇರುವಂತಹ ಕನೆಕ್ಟಿವಿಟಿಯನ್ನ ಇನ್ನೂ ಕಳೆದುಕೊಂಡಿರೋದಿಲ್ಲ. ಅವ್ರು ಏನ್ ಮಾಡ್ತಿರ್ತಾರೆ, ತಮಗೆ ಯಾವಾಗ ಬೇಕೋ ಅವ್ರು ಸ್ಮೈಲ್ ಮಾಡ್ತಿರ್ತಾರೆ, ಯಾವ ಆಕ್ಟಿವಿಟಿ ಬೇಕೋ ಕೈಕಾಲುಗಳನ್ನ ಅಲುಗಾಡಿಸ್ತಾ ಇರ್ತಾರೆ. ಅವರು ಒಂದು ಹಾವು ಬಂದ್ರು ಅದೇ ಸ್ಮೈಲ್ ಕೊಡ್ತಾರೆ ಅವ್ರಿಗೆ. ಅದೇ ರೀತಿ ಒಂದು ಒಳ್ಳೆ ಮನುಷ್ಯ ಅಂದ್ರೆ ಯಾವುದೇ ಭೇದ ಭಾವ ಇರಲ್ಲ, ಆ ಪ್ಯೂರಿಟಿ ಅನ್ನೋದು ಇರುತ್ತೆ. ಹಾಗಾಗಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಅದಕ್ಕೆ ಗಾಂಧಾರಿ ವಿದ್ಯೆ ಅಂತ ಕರೀತಾರೆ, ಅಥವಾ ಒಂದು ಬ್ರೈನ್ ಮಿಡ್ ಬ್ರೈನ್ ಆಕ್ಟಿವಿಟಿ ಅಂತಾನು ಕರೀತಾರೆ. ಅಂದ್ರೆ ಮಕ್ಕಳಿಗೆ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಕೂಡ ಅವರು ವಸ್ತುಗಳನ್ನ ಐಡೆಂಟಿಫೈ ಮಾಡ್ತಾರೆ, ಎದುರಿಗಿರುವ ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡ್ತಾರೆ. ಇವುಗಳನ್ನ ನಾವು ನೋಡ್ತಾ ಇದೀವಿ, ಅದಕ್ಕೆ ಗಾಂಧಾರಿ ವಿದ್ಯೆ ಅಂತ ಇತ್ತೀಚೆಗೆ ಕರಿತಿದ್ದೀವಿ. ಅವು ಯಾಕೆ ಸಾಧ್ಯ ಅಂತಂದ್ರೆ, ಆ ಒಂದು ಲಾಜಿಕ್ ಮೈಂಡ್, ಅಥವಾ ನಾವೀಗ ಏನು ಹೇಳಿದ್ವಲ್ಲ, ಆ ಪ್ರಾಣಿ ಮೆದುಳನ್ನ ಅವರು ಇನ್ನೂ ಉಪಯೋಗಿಸುವ ಹಂತಕ್ಕೆ ಬಂದಿರೋದಿಲ್ಲ. ಅವರು ಇನ್ನೂ ಆ ದೈವಿ ಒಂದು ಮಾನವ ಗುಣ ಅಂದ್ರೆ ದೈವಿ ಗುಣಗಳಿರುವ ಬ್ರೇನ್ ಅನ್ನೇ ಅವರು ಉಪಯೋಗಿಸ್ತಾ ಇರುವುದ್ರಿಂದ ಸಹಜವಾಗಿ ಅದಕ್ಕೆ ಟ್ರೈನ್ ಅಪ್ ಮಾಡ್ಬಿಡ್ತಾರೆ. ಅವು ಸಹಜವಾದ ಗುಣಗಳನ್ನ ಅವರು ಪ್ರಕಟಿಸ್ಲಿಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ಆ ಥರ್ಡ್ ಐ ಆಕ್ಟಿವಿಟಿ ಅಂತಾನು ಕೂಡ ನಾವು ಹೇಳ್ಬೋದು. ಅದನ್ನ ನಾವು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿ, ಅವ್ರೀಗ ನೋಡ್ರಿ ನಮ್ಗೆ ಆಶ್ಚರ್ಯ ಅನಿಸ್ಬಿಡುತ್ತೆ, ಅವ್ರು ಹೇಗ್ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ವಸ್ತುಗಳನ್ನ ಹೇಗ್ ಹೇಳ್ತಾರೆ, ವ್ಯಕ್ತಿಗಳನ್ನ ಹೇಗ್ ಹೇಳ್ತಾರೆ ಅಂತ. ಅದು ಒಂದು ಸಹಜ ಗುಣ. ಆದ್ರೆ ನಾವು ಏನ್ ಮಾಡ್ಬಿಟ್ಟಿದ್ವಿ ಅಂತಂದ್ರೆ, ನಾವು ಆಗ್ಲೇ ಹೇಳಿದ್ವಲ್ಲ, ಪ್ರಾಣಿ ಮೆದುಳು ಮತ್ತು ಈ ದೈವತ್ವಕ್ಕೆ ಇರುವ ಮಾನವ ದೈವದ ಮೆದುಳನ್ನ ಮಧ್ಯೆ ಇರುವುದ್ರಿಂದ ನಾವು ಅದನ್ನು ಡೌಟ್ ಪಡ್ತಾ ಇದೀವಿ, ಇದನ್ನು ಡೌಟ್ ಪಟ್ಟು ಇನ್ನು ನಾವು ಮಾನವರಾಗೇ ಇದ್ದೀವಿ ಅಂತ ಇಲ್ಲಿ ತಿಳ್ಕೊಬಹುದು. ಅದಕ್ಕಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಿಮ್ಮ ಮತ್ತು ಆ ಒಂದು ಸೃಷ್ಟಿಕರ್ತನ ಅನುಬಂಧ ಶಾಶ್ವತವಾದದ್ದು, ಅದು ಯಾವಾಗ್ಲೂ ಇರುತ್ತೆ, ನೀವು ಅದನ್ನ ಗ್ರಹಿಸಬೇಕು. ಅದಕ್ಕಾಗಿ ಉತ್ತಮ ಜ್ಞಾನ ನಿಮಗೆ ಸಿಗ್ತಾ ಇದೆ, ಅದನ್ನ ಒಪ್ಕೊಳ್ರಿ, ಅದನ್ನ ನೀವು ಆ ಅನುಬಂಧನವನ್ನ ಮತ್ತೆ ಕನೆಕ್ಟ್ ಅನ್ನ ಬೆಳೆಸ್ಕೊಳ್ರಿ ಅಂತ ಹೇಳಿದ್ದಾರೆ. ಅದರಲ್ಲಿ ನೀವು ಸಹ ಭಾಗಿಗಳೇ, ನೀವು ಕೂಡ ಇದರಲ್ಲಿ ಭಾಗಿಗಳೇ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಸೃಷ್ಟಿಯಲ್ಲಿನ ಎಲ್ಲ ವಿಶ್ವಗಳಲ್ಲಿನ ಸಂಸ್ಕೃತಿ ಸಂಪ್ರದಾಯಗಳೆಲ್ಲವೂ ಈ ಭೂಮಿಯ ಮೇಲೆ ಎಲ್ಲ ಕಾಲಗಳಲ್ಲಿ ಪ್ರತಿಬಿಂಬಿಸುತ್ತಾ ಇದೆ. ಪ್ಲೆಡಿಯನ್ನರಾದ ನಮ್ಮಿಂದಲೇ ಅಲ್ಲದೆ ಬೇರೆ ಎಣಿಕೆ ಇಲ್ಲದ ನಾಗರಿಕತೆಗಳಿಂದಲೂ ನಿಮಗೆ ಎಷ್ಟೋ ಬಾರಿ ಸಹಾಯ ಮಾಡಲ್ಪಟ್ಟಿದೆ. ನಿಮ್ಮ ಪರಿಣಾಮ ಕ್ರಮದಲ್ಲಿ ಭಿನ್ನ ವಿಶ್ವ ಸಂಸ್ಕೃತಿಗಳು, ಭಿನ್ನ ಸಾಂಕೇತಿಕ ಪರಿಜ್ಞಾನವು, ಭಿನ್ನ ಸ್ವಭಾವಗಳು ಎಷ್ಟೋ ಬಾರಿ ಮನೆ ಮಾಡಿಕೊಂಡಿವೆ. ನಿಮ್ಮ ಅಭಿವೃದ್ಧಿಗಾಗಿ ಎಷ್ಟೋ ಮಂದಿ ನಿಮ್ಮ ಕರ್ಮ ಭೂಮಿಯ ಮೇಲೆ ಬಂದಿದ್ದಾರೆ. ಮಾಸ್ಟರ್ಸ್, ಹೌದು, ನಮ್ಗೆ ಸಹಾಯ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಉನ್ನತ ಲೋಕದ ಮಾಸ್ಟರ್ಸ್ಗಳು ಭೂಮಿಯ ಮೇಲೆ ಬಂದು ಅವ್ರು ಹೇಳಿದ್ರು ಮೂರ್ತಿ ಪೂಜೆ ಮಾಡಬಾರ್ದು. ಎಕ್ಸಾಂಪಲ್ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಬಸವಣ್ಣನವ್ರು ನಮ್ಗೆ ಏನ್ ಹೇಳಿದ್ರು ಅಂತಂದ್ರೆ, ಯಾವುದೇ ಜಾತಿ ಭೇದ ಮಾಡಬಾರದು ಅಂತ ಹೇಳಿದ್ರು. ಅದೇ ರೀತಿ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಎನ್ನಸಿರ ಹೊನ್ನ ಕಳಸವಯ್ಯ ಅಂತ ಹೇಳಿದ್ರು. ಅಂದ್ರೆ ದೇವ್ರು ಎಲ್ಲೂ ಇಲ್ಲ, ನನ್ನ ಆತ್ಮದಲ್ಲಿದ್ದಾನೆ, ಈ ದೇವಸ್ಥಾನ ನನ್ನ ಇಡೀ ದೇಹವೇ ನನ್ನ ದೇವಸ್ಥಾನ ಅಂತ ಹೇಳಿದ್ರು. ಬಟ್ ನಾವೇನ್ ಮಾಡಿದ್ವಿ, ಜಾತಿ ಭೇದ ಮಾಡಬಾರ್ದು ಅಂತ ಹೇಳಿದ ಬಸವಣ್ಣನವ್ರನ್ನೇ ಒಂದು ಜಾತಿಗೆ ಸೀಮಿತ ಮಾಡ್ಬಿಟ್ವಿ. ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ, ಅವರು ದೇವ್ರು ಎಲ್ಲೂ ಇಲ್ಲ, ನಿಮ್ಮಲ್ಲೇ ಇದ್ದಾನೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ಒಂದು ದೇವಸ್ಥಾನ ಕಟ್ಬಿಟ್ಟು ಅವ್ರನ್ನೇ ಒಂದು ದೇವ್ರಾಗಿ ಕೂಡಿಸ್ಬಿಟ್ವಿ. ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವು ಹೆಲ್ಪ್ ಮಾಡಕ್ ಬಂದವ್ರಿಗೋಸ್ಕರನೇ ನೀವು ಭಿನ್ನ ಭಿನ್ನವಾದ ಸಂಸ್ಕೃತಿಗಳನ್ನ ಸ್ವಭಾವಗಳನ್ನ ಬೆಳೆಸ್ಬಿಟ್ರಿ ಅಂತ ಅವರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಭೂಮಿಯ ಮೇಲೆ ನಿಮ್ಮ ಚರಿತ್ರೆಯು ಎಷ್ಟೋ ಬಾರಿ ಬದಲಾಗಿದೆ. ನಿಮ್ಮ ಭೂಮಿಯ ಮೇಲ್ಮೆಯಲ್ಲಿ ಎಷ್ಟೋ ನಾಟಕೀಯ ಪರಿಣಾಮಗಳು ನಡೆದಿವೆ.
ಎಷ್ಟೋ ಬಾರಿ ನಿಮಗೆ ಸಹಾಯ ಸಿಕ್ಕಿದೆ. ವಿಶ್ವ ಗ್ರಹಾಂತರ ವಾಸಿಗಳೆಷ್ಟೋ ಬಾರಿ ಈ ಭೂಮಿಗೆ ಬಂದಿದ್ದಾರೆ. ಅವರನ್ನೆಲ್ಲ ನೀವು ದೇವರು ಎಂದು ಚಿತ್ರಿಸಿಕೊಂಡು ನಿಜಾಂಶಗಳನ್ನು ವಕ್ರೀಭವನಗೊಳಿಸಿಕೊಂಡಿದ್ದೀರಿ. ಮಕ್ಕಳು ತಮಗೆ ಸಹಾಯ ಮಾಡುತ್ತಿದ್ದವರನ್ನು ದೇವರೆಂದು ಹೇಗೆ ಭಾವಿಸುತ್ತಾರೋ ಅಂತಹುದೇ ಈ ಮಾನವೀಯತೆ ಮೇಲೂ ನಡೆದಿದೆ. ಹೀಗೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ ನಮ್ಮ ಸಹಾಯಕ್ಕೆ ನಮ್ಮನ್ನೇ ದೇವ್ರು ಅಂತ ತಿಳ್ಸಕ್ ಬಂದವ್ರನ್ನೇ ನಾವು ದೇವರಾಗಿ ಮಾಡ್ಬಿಟ್ವಿ ಅಂತ ಹೇಳ್ತಿದ್ದಾರೆ. ನಂಬಿಕೆಗೆ ಇರುವ ಬಲವೇ ಇದಕ್ಕೆ ಕಾರಣ. ಈ ಮೂರು ಪರಿಣಾಮಗಳ ಹೊದಿಕೆ ಇರುವ ವಿಶ್ವವು ಮಹಾಬಲವಾದ ಸಂಭಾಂಶಗಳಿಗೆ ತವರು ಮನೆ. ಅತ್ಯಂತ ಕ್ಲಿಷ್ಟ ಪ್ರತಿರೋಧಗಳಿಗೂ ಅನಂತವಾದ ವಿಘ್ನಗಳಿಗೂ ಸಾಕಷ್ಟು ಅವಕಾಶಗಳು ಇಲ್ಲಿವೆ. ಈ ಹೊದಿಕೆಯ ಮಹಾ ಸಂಘರ್ಷಣೆಗೆ ಆಗರ. ಈ ಹೊದಿಕೆಯೇ ಒಂದು ಮಹಾಪರಿಪ್ರಶ್ನೆ. ಅನಂತವಾದ ಪರಿಷ್ಕಾರಗಳು ಕೂಡ ಇದರಲ್ಲಿಯೇ ಇವೆ. ಇಷ್ಟು ನಿರ್ಬಂಧಗಳ ಮಧ್ಯೆ ನೀವು ಸೃಜನಾತ್ಮಕತೆಯನ್ನು ಸ್ವೀಕರಿಸಬೇಕು. ಸೃಷ್ಟಿ ಮಾಡುತ್ತಾ ನೀವು ಸೃಷ್ಟಿಯಲ್ಲಿನ ಒಂದು ಭಾಗವೇ ಎಂದು ಸೃಷ್ಟಿಕರ್ತನು ನಿಮ್ಮ ಪ್ರಯತ್ನಗಳಿಂದಲೇ ಕಲಿಯುತ್ತಿರುವನೆಂದು ತಿಳಿಯುತ್ತೀರಿ. ಮಾಸ್ಟರ್ಸ್, ನಮ್ಮ ಸೃಷ್ಟಿಯಾಗಿದ್ದು ಎದಕ್ಕೆ ಅಂತಂದ್ರೆ ಆ ಒಂದು ಸುಪ್ರೀಂ ಪವರ್ ಅಥವಾ ಪರಮಾತ್ಮ, ಗಾಡ್ ಅಂತ ನಾವೇನ್ ಹೇಳ್ತೀವಲ್ಲ, ಅವರು ಆ ಸೃಷ್ಟಿ ಮಾಡಿದ್ ಎದಕ್ಕೆ ಅಂತಂದ್ರೆ ಅವ್ರು ತಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ನಮ್ಮನ್ನ ಸೃಷ್ಟಿ ಮಾಡಿದ್ರು. ಅಂದ್ರೆ ನಮ್ ಮುಖಾಂತರ ಅವರು ಒಂದು ಜ್ಞಾನವನ್ನ ತೆಗೆದುಕೊಳ್ಳೋದು. ನಾವು ಕೂಡ ಅವರೇ ಆಗಿದ್ರಿಂದ ನಮ್ಮ ಜ್ಞಾನ ಹೆಚ್ಚಾದ್ರೆ ಸಹಜವಾಗಿ ಒಂದು ಸುಪ್ರೀಂ ಪವರ್ ಜ್ಞಾನನು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ನೀವು ಕೂಡ ಸೃಷ್ಟಿಕರ್ತನ ಒಂದು ಭಾಗ, ಇದನ್ನ ನೀವು ತಿಳ್ಕೊಳ್ರಿ ಅಂತ ಅವರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾಸ್ಟರ್ಸ್, ಇಲ್ಲೊಂದು ಇದನ್ ಹೇಳ್ಬೇಕು ಅಂತಂದ್ರೆ ಆ ನಾರದ ಮತ್ತು ಅಗಸ್ತ್ಯ ಮುನಿಗಳ ಮಧ್ಯೆ ಒಂದು ಸಂಭಾಷಣೆ ನಡೆಯುತ್ತೆ. ಅವಾಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾರದ ಮುನಿಗಳು ನೋಡ್ರಿ, ಭೂಮಿ ಮೇಲೆ ಎಲ್ರೂ ಒಂದು ನಾರಾಯಣನ ನೆನೆಸ್ದೆ ಕೇವಲ ತಮ್ ಕೆಲಸಗಳಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ, ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನಾನೇ ನಿಜವಾಗ್ಲೂ ನಾರಾಯಣನನ್ನ ಪದೇ ಪದೇ, ಅಂದ್ರೆ ನನ್ನ ಉಸಿರಿನ ಪ್ರತಿಯೊಂದು ಉಸಿರು ನಾನು ನಾರಾಯಣನ್ ನೆನೆಸ್ತೀನಿ ಅಂತ ಅವರು ಹೇಳ್ತಾರೆ. ಹೌದಾ, ಹಾಗಾದ್ರೆ ನೀನು ಒಂದ್ ಕೆಲ್ಸ ಮಾಡು, ಆ ಒಂದು ಗಿಂಡಿ ಅಂತ ಹೇಳ್ತೀವಲ್ಲ, ಸಣ್ಣ ಬಟ್ಲಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಟ್ಬಿಟ್ಟು ಅವ್ರ ಕೈಲಿಡ್ತಾರೆ. ಸರಿ, ನೀನ್ ಇದನ್ನ ಎಣ್ಣೆ ತುಂಬಿಸಿರುವಂತ ಬಟ್ಲನ್ನ ತೆಗೆದುಕೊಂಡು ಭೂಮಿಯನ್ನೆಲ್ಲ ಒಂದ್ ರೌಂಡ್ ಹಾಕೊಂಡ್ ಬಾ ಅಂತ ಹೇಳ್ತಾರೆ. ಆದ್ರೆ ಒಂದ್ ಕಂಡೀಷನ್ ಏನಂದ್ರೆ ಸ್ವಲ್ಪ ಎಣ್ಣೆನು ನೀನು ಭೂಮಿ ಮೇಲೆ ಬೀಳಿಸಬಾರದು ಅಂತ. ಸರಿ ಅಂತ ಹೇಳ್ಬಿಟ್ಟು ನಾರದರು ಭೂಮಿ ಮೇಲೆ ಬರ್ತಾರೆ. ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಎಲ್ಲಾ ಇರುವುದು ಆಕರ್ಷಣೆಗೆ ಒಳಪಟ್ಟು ಅದನ್ನ ಕೆಡಿಬಾರ್ದ್ಬಿಟ್ಟು ಅಂತೇಳಿ ಹುಷಾರಾಗಿ ಒಂದ್ ರೌಂಡ್ ಭೂಮಿಯನ್ನ ಹಾಕಿದ್ಕೊಂಡ್ ಬಂದ್ಬಿಟ್ಟು ಅಗಸ್ತ್ಯ ಮುನಿಗಳ ಹತ್ರ ಕೊಡ್ತಾರೆ. ಮಾಸ್ಟರ್ಸ್, ನೋಡ್ರಿ, ನಾನು ಸ್ವಲ್ಪ ಒಂದ್ ಹನಿನೂ ಭೂಮಿ ಮೇಲೆ ಚಲ್ದೆ ಕರೆಕ್ಟ್ ಆಗಿ ತೆಗೆದ್ಕೊಂಡ್ ಬಂದೆ ಅಂತ ಹೇಳಿ. ಅವಾಗ ಅವ್ರು ಹೇಳ್ತಾರೆ, ಸರಿ, ನೀನ್ ಭೂಮಿ ಮೇಲೆ ಹೋಗಿದ್ದಲ್ಲ, ಆ ಒಂದ್ ರೌಂಡ್ ಹಾಕುದ್ರೊಳಗಾಗಿ ನಾರಾಯಣನನ್ನ ನೀನ್ ಎಷ್ಟು ಬಾರಿ ನೆನೆಸಿದೆ ಅಂತ ಅವ್ರು ಕೇಳ್ತಾರೆ. ಅವಾಗ ಹೇಳ್ತಾರೆ, ಅಷ್ಟೊಂದು ಸಂಘರ್ಷಗಳು ತುಂಬಿರೋ ಭೂಮಿಯಲ್ಲಿ ಇದನ್ನ ಚಲ್ದೇ ಇರುವಾಗ ನೋಡ್ಕೊಳ್ಳೋದೇ ಒಂದು ನನ್ ಕೆಲ್ಸ ಆಗಿರುವಾಗ ನಾನ್ ಎಲ್ಲಿ ನಾರಾಯಣ ನೆನ್ಸೋದು ಅಂತ ಹೇಳ್ತಾರೆ. ಹಾಗಾದ್ರೆ ನೀನು ಇಲ್ಲಿ ಸಹಜವಾಗಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ನಾರಾಯಣನನ್ನ ಪ್ರತಿ ಉಸಿರಲ್ಲಿ ನೆನೆಸೋದು ಅಷ್ಟೇ. ಅವರು ಆ ಒಂದು ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡು ಆ ಒಂದು ಕರ್ಮ ಬಂಧನಕ್ಕೆ ಒಳಗಾಗಿ ಆ ಒಂದು ಭೂಮಿಯಲ್ಲಿ ಅಷ್ಟಾದ್ರೂ ತಮ್ಮ ಕೆಲಸಗಳ ಜೊತೆ ಜೊತೆ ಸಾಧ್ಯವಾದಷ್ಟಾದ್ರೂ ನಾರಾಯಣನನ್ನ ನೆನೆಸ್ತಿದಾರಲ್ಲ, ಅವರೇ ಗ್ರೇಟು ನಿನಗಿಂತ ಅಂತ ಹೇಳಿದಾಗ ಅವರು ಕೂಡ ಒಪ್ಕೊಂತಾರೆ. ಮಾಸ್ಟರ್ಸ್, ಇಲ್ಲಿ ನಾವೇನಂತೀವಿ ಅಂತಂದ್ರೆ, ನಾವು ಈ ಸಂಸಾರದಿಂದ ಬಿಡುಗಡೆ ಹೊಂದಿ ನಾವು ಧ್ಯಾನ ಮಾಡಿ ನಾವು ಒಂದು ಮೋಕ್ಷವನ್ನ ಪಡಿಬಹುದಾ ಅಂತಂದ್ರ ಖಂಡಿತ ಇಲ್ಲ ಮಾಸ್ಟರ್ಸ್. ಅಲ್ಲಿ ನಾವು ಮೋಕ್ಷವನ್ನ ಪಡೆದ್ರೂ ಕೂಡ ಮತ್ತೆ ಸಂಸಾರದಲ್ಲಿರುವ ಒಂದು ಅನುಭವಕ್ಕಾಗಿ ನಾವು ಸಂಸಾರಕ್ಕೆ ಬರ್ಲೇಬೇಕಾಗತ್ತೆ. ಅದಕ್ಕಾಗಿ ಪತ್ರಿಜಿ ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ಸಂಸಾರದಲ್ಲಿ ನಿರ್ವಾಣ, ಈ ಸಂಸಾರದಲ್ಲಿ ಇದ್ದುಕೊಂಡೇ ನೀವೇನ್ ಮಾಡ್ಬೇಕು, ಮೋಕ್ಷವನ್ನ ಪಡಿಬೇಕು. ಅದೇ ಕರೆಕ್ಟ್ ಆಗಿದ್ದು. ನಾವು ಎಷ್ಟೋ ಮಾಸ್ಟರ್ಸ್ ಎಕ್ಸ್ಪೀರಿಯನ್ಸ್ ಕೇಳುವಾಗ ನೋಡ್ತಿರ್ತೀವಿ, ನಾವು ಇನ್ನೊಂದು ಪೂರ್ಣಾತ್ಮ ಹಂತದಲ್ಲಿ ಇದ್ರೂ ಕೂಡ ಅಷ್ಟೆಲ್ಲಾ ಸಾಧನೆ ಮಾಡಿದ್ರು ನಾವು ಮತ್ತೆ ಭೂಮಿಗೆ ಬಂದ್ವಿ ಅಂದ್ರೆ ಈ ಭೂಮಿ ಮೇಲೆ ಬಂದು ಇಲ್ಲಿ ಕಲಿಬೇಕಾದದನ್ನ ಲೆಸನ್ ಅನ್ನ ಕಲಿದೇ ಇದ್ರೆ ನಾವು ಮೋಕ್ಷವನ್ನ ಹೊಂದ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸೃಜನಾತ್ಮಕತೆ ಅಂದ್ರೆ ಯಾವಾಗ್ಲೂ ಕಂಟಿನ್ಯೂ ಆಗಿರೋದು, ನಾವು ಕಲಿಕೆ ಅನ್ನೋದು ಯಾವಾಗ್ಲೂ ಇರುವಂತದ್ದೇ ಅನ್ನಕ್ಕೆ ಇದೊಂದು ಎಕ್ಸಾಂಪಲ್ ಮಾಸ್ಟರ್ಸ್. ನೀವು ಅತ್ಯಂತ ಮಹಿಮಾನ್ವಿತರು, ದಿವ್ಯ ಜ್ಯೋತಿ ಅಂಶಗಳೇ ನೀವು, ಆ ಕಾಂತಿ ಕುಟುಂಬದಲ್ಲಿನ ಮನುಷ್ಯರೇ ನೀವು. ಜಗತ್ತಿನ ಗತಿಯನ್ನು ಬದಲಾಯಿಸುವುದಕ್ಕೆ ಒಂದು ಶುಭ ಪರಿಣಾಮವನ್ನು ಸಂಭವಿಸುವಂತೆ ಮಾಡಲು ನೀವು ಜನಿಸಿದ್ದೀರಿ. ಆ ಪರಿಣಾಮ ಮಹಾದ್ವಾರಕ್ಕೆ ಪ್ರೇಮವೇ ಕೀಲಿಕೈ, ಪ್ರೇಮವೇ ಸೃಷ್ಟಿಗೆ ಮೂಲ. ಮಾಸ್ಟರ್ಸ್, ನಾವು ಕೂಡ ಈ ಒಂದು ದಿವ್ಯ ಜ್ಯೋತಿಗಳು ಅಥವಾ ಆ ಒಂದು ಕಾಂತಿ ಕುಟುಂಬದ ಸದಸ್ಯರು ಅಂತಂದ್ರೆ
ಇಲ್ಲಿ ನಾವು ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಶುಭ ಪರಿಣಾಮ ಉಂಟು ಮಾಡಬೇಕು ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಅದನ್ನ ನಾವು ಒಂದು ಒಳ್ಳೇದನ್ನ ಮಾಡಬೇಕು, ನಮಗೂ ಒಳ್ಳೇದನ್ನ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಕೀಲಿಕೈ ಅಂದ್ರೆ ನಾವು ಅದರಲ್ಲಿ ಪ್ರವೇಶ ಮಾಡ್ಬೇಕಂದ್ರೆ ಮೊದ್ಲು ನಾವು ಪ್ರೇಮ ತತ್ವವನ್ನ ಹೊಂದಿರಬೇಕು. ಪ್ರೇಮವೇ ಈ ಸೃಷ್ಟಿಗೆ ಮೂಲ. ಪ್ರೇಮದಿಂದಲೇ ಎಲ್ಲವೂ ಸಂಭವಿಸುತ್ತದೆ. ನಿಮಗೆ ಮುಟ್ಟುತ್ತಿರುವ ಕಾಂತಿ ಕಿರಣಗಳಲ್ಲಿ ಪರಿಜ್ಞಾನ, ಸೃಜನಾತ್ಮಕತೆಯೇ ತುಂಬಿದೆ. ಅದರ ಜೊತೆಗೆ ಈ ಪ್ರೇಮ ತತ್ವವು ತುಂಬಿದೆ. ಈ ಅಜ್ಞಾನ ಅಂಧಕಾರದ ಆವರಣವೆಲ್ಲ ಪ್ರೇಮ ಜ್ಞಾನ ಜ್ಯೋತಿಗಳಿಂದ ಬೆಳಗಿದರೇನೆ ನಮ್ಮ ವರ್ತಮಾನ ಮತ್ತು ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತದೆ. ಅವ್ರು ನಮಗೆ ಹೇಳ್ತಾ ಇದ್ದಾರೆ, ಈ ಭೂಮಿಯನ್ನ ನೀವು ನಿಜವಾಗ್ಲೂ ಈ ಭೂಮಿಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ನೀವು ಒಳ್ಳೇದ್ ಮಾಡ್ಬೇಕು ಅಂದ್ರೆ, ಅಥವಾ ನಮಗ್ ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಮೊದಲ ಆದ್ಯತೆ ಏನಾಗಿರ್ಬೇಕಂತಂದ್ರೆ ಪ್ರೇಮ ತತ್ವ. ಅದ್ರ ಜೊತೆಗೆ ಒಂದು ಜ್ಞಾನ ಪ್ರಸಾರ ಮಾಡೋದು, ಇನ್ನು ಸೃಜನಾತ್ಮಕತೆಯಿಂದ ಕೂಡಿರೋದು. ಆದ್ರೆ ಅವಾಗೆ ಏನ್ ಸಾಧ್ಯ ಅಂತಂದ್ರೆ ಈ ಪ್ರೇಮ ಜ್ಞಾನ ಜ್ಯೋತಿಯಿಂದ ಬೆಳಗಿದ್ರೆ ಇಲ್ಲಿನ ಎಲ್ಲಾ ಅಂಧಕಾರ ಹೋಗ್ಲಿಕ್ಕೆ ಸಾಧ್ಯ. ಅಂದ್ರೆ ಇಲ್ಲಿನ ಎಲ್ಲಾ ದುಷ್ಟ ಇವು ಗುಣಗಳೆಲ್ಲ ಹೋಗ್ಲಿಕ್ಕೆ ಪ್ರೇಮವೇ ಮೂಲ ಅಂತ ಅವರು ನಮಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಜ್ಞಾನ ಜ್ಯೋತಿಯನ್ನು ನಿಮಗೆ ಕೊಡುವ ಆ ಬೆಸುಗುಗಳೇ ನಾವೇ ಆಗಿದ್ದೇವೆ. ನೀವು ಪರಿಪೂರ್ಣರಾದರೆ ನಾವು ಕೂಡ ಚೆನ್ನಾಗಿರುತ್ತೇವೆ. ಆದ್ದರಿಂದಲೇ ನಿಮಗೆ ಸ್ನೇಹಿತರು, ಮಾರ್ಗದರ್ಶಕರು ಮತ್ತು ಸೇವಕರು ಆಗಿದ್ದೇವೆ. ನಿಮ್ಮನ್ನು ನಾವು ಸೇರಿದಾಗ ನಿಮ್ಮ ಸೇವೆಗಳು ನಮಗೆ ಸಿಗುತ್ತವೆ. ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ, ನಾವು ನೀವು ಒಂದು ಬೆಸುಗೆ ಒಂದು ಬಂಧವನ್ನ ಏರ್ಪಡಿಸ್ಕೊಂಡ್ಬಿಟ್ಟಿದೀವಿ. ನಾವು ಪರಿಪೂರ್ಣರಾಗ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು ಚೆನ್ನಾಗಿರ್ಬೇಕು. ಆದ್ರಿಂದ ನೀವು ನಮ್ಮನ್ನ ಸ್ನೇಹಿತರು ಅನ್ಕೋಬಹುದು, ಮಾರ್ಗದರ್ಶಕರು ಅನ್ಕೋಬಹುದು, ಅಥವಾ ಸೇವಕರು ಕೂಡ ಅನ್ಕೋಬಹುದು ಅಂತ ನಮ್ಗೆ ಅವ್ರ ನಕ್ಷತ್ರ ಮಿತ್ರರು ಹೇಳ್ತಿದ್ದಾರೆ. ನಾವು ನಿಮಗೆ ಸೇವೆ ಕೊಟ್ಟ ಹಾಗೆ ನೀವು ನಮ್ಗೆ ಅದರಿಂದ ಪ್ರತಿಫಲವನ್ನ, ಒಳ್ಳೆಯ ಪ್ರತಿಫಲಗಳನ್ನೇ ಕೊಡ್ತೀರಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆದ್ದರಿಂದ ನೀವು ಮೊದಲು ಸಂಪ್ರಜ್ಞರಾಗಬೇಕು, ಎಲ್ಲರನ್ನು ಪ್ರಜ್ಞಾವಂತರನ್ನಾಗಿ ಮಾಡಬೇಕು. ನಿಮ್ಮ ಜಗತ್ತೆಲ್ಲ ಕಾಂತಿಯಿಂದ ತುಂಬಬೇಕು. ನಿಮ್ಮ ಈ ಅರಿವೇ ಎಲ್ಲ ವಿಶ್ವಗಳಿಗೂ ಮಾರ್ಗದರ್ಶನವಾಗಬೇಕು. ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ, ನೀವು ಸ್ವಯಂ ಪ್ರಜ್ಞರಾಗ್ರಿ. ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನ ತಿಳಿದುಕೊಳ್ಳುವ ಶಕ್ತಿ ನಿಮ್ಗೆ ಇದೆ. ಅದನ್ನ ನೀವು ಜಗತ್ತಿಗೆ ಆ ಕಾಂತಿಯನ್ನ ಹರಡ್ರಿ. ನೀವು ಕೂಡ ಮಾರ್ಗದರ್ಶಕರೇ ಆಗ್ರಿ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಮಾಸ್ಟರ್ಸ್ ನಾವ್ ಎಷ್ಟು ಸಾಧ್ಯನೋ ಅಷ್ಟು ಈ ಒಂದು ಹೈ ಫ್ರೀಕ್ವೆನ್ಸಿಯಲ್ಲಿ ಇರುವಂತಹ ಮಾತುಗಳನ್ನೇ ನಾವು ಬೇರೆದವರಿಗೆ ಹೇಳ್ಬೇಕು. ಆ ಪ್ರೇಮ ತತ್ವದಿಂದಲೇ ನಾವು ಆ ಮಾತುಗಳನ್ನ ಬೇರೆದವರಿಗೆ ಹಂಚಬೇಕು. ಅದ್ರ ಜೊತೆಗೆ ಇನ್ನೊಂದು, ಈ ಧ್ಯಾನ ಒಂದು ಪ್ರಚಾರ ಕಾರ್ಯ ಅನ್ನೋದು ಕೂಡ, ಈ ಧ್ಯಾನ ಸಾಧನೆ ನಮಗೆ ಎಷ್ಟು ಒಳ್ಳೇದನ್ನ ಉಂಟು ಮಾಡುತ್ತೋ ಬೇರೆದವ್ರಿಗೂ ಒಳ್ಳೇದನ್ನ ಉಂಟು ಮಾಡ್ಬೇಕಂದ್ರೆ ನಾವು ಕೂಡ ಧ್ಯಾನ ಪ್ರಚಾರವನ್ನ ಮಾಡ್ಲೇಬೇಕು ಅಂತ ಇಲ್ಲಿ ತಿಳ್ಕೊಬಹುದು ಮಾಸ್ಟರ್ಸ್. ಒಂದು ಬೃಹತ್ ಪ್ರಣಾಳಿಕೆಯಲ್ಲಿ ನೀವು ಪಾಲ್ಗೊಳ್ಳುತ್ತಿರುವಿರಿ. ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಉತ್ಸಾಹ ಉಕ್ಕಿ ನೀವು ಕಾರ್ಯೋನ್ಮುಖರಾಗಿದ್ದೀರಿ. ಈ ನಿಮ್ಮ ಪ್ರಯತ್ನ ಏಕಾಂಗಿಯ ಹೋರಾಟವಲ್ಲ. ನಮ್ಮ ಸಹಾಯ ಸಹಕಾರಗಳೆಲ್ಲವೂ ನಿಮಗಿರುತ್ತವೆ. ಇದರಲ್ಲಿ ನೀವಷ್ಟೇ ಏಕಾಂಗಿಯಾಗಿ ಕೆಲಸ ಮಾಡ್ತಿಲ್ಲ, ನಾವು ಕೂಡ ನಿಮ್ ಜೊತೆನೆ ಕೆಲಸ ಮಾಡ್ತಿದೀವಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮಾಸ್ಟರ್ಸ್, ನಾವೆಲ್ಲರೂ ಏನಂತಂದ್ರೆ ಸಮಾನ ಮನಸ್ಕರು ಈ ಒಂದು ಗ್ರೂಪ್ ನಲ್ಲಿ ಕೂಡಿದೀವಿ. ಇಷ್ಟೊಂದು ಮಾಸ್ಟರ್ಸ್ ಗಳು ಕೂಡಿ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ಈ ಧ್ಯಾನ ಸಾಧನೆ ಗ್ರೂಪ್ ಎನರ್ಜಿಯಿಂದ ನಮ್ಮ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಲ್ದೆ ನಾವು ಯೂನಿವರ್ಸ್, ನಮ್ಮ ಸುತ್ತಮುತ್ತ ನಮ್ಮ ಕುಟುಂಬದ ಶಕ್ತಿಯನ್ನ ಹೆಚ್ಚು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಮ್ಮ ಗ್ರಾಮ, ನಮ್ಮೂರು, ನಮ್ ದೇಶ, ನಮ್ ಯೂನಿವರ್ಸ್ ತುಂಬಾನೇ ಆ ಶಕ್ತಿ ಪ್ರಕಂಪನಗಳನ್ನ ನಾವು ಹರಡ್ತಾ ಇದೀವಿ. ಇದೇ ರೀತಿ ಕೆಲಸಗಳನ್ನ ನಾವ್ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಮುಂಚೆನೆ ಈ ಧ್ಯಾನದ ಬಗ್ಗೆ ತಿಳಿಸಿ ನಮ್ಮನ್ನು ಒಬ್ರು ಕರ್ಕೊಂಡ್ ಬಂದ್ರು. ಅದೇ ರೀತಿ ನಾವು ಮತ್ತೊಬ್ರನ್ನ ಕರ್ಕೊಂಡ್ ಬಂದ್ವಿ. ಹಿಂಗೆ ಅವ್ರು ಹೇಳ್ತಾ ಇರೋದು ಕೂಡ ಇದನ್ನೇ. ನಾವು ನಿಮಗ್ ಹೇಳ್ತೀವಿ, ನೀವು ಮತ್ತೊಬ್ರಿಗೆ ಹೇಳ್ರಿ. ಇದರಿಂದ ನಮ್ಗೆ ಏನ್ ಮಾಡೋಣ ಅಂತಂದ್ರೆ ಇಡೀ ಒಂದು ವಿಶ್ವವನ್ನೇ ನಾವು ಕಾಂತಿ ಲೋಕವನ್ನಾಗಿ, ಕಾಂತಿ ಅಂತಂದ್ರೆ ಇಲ್ಲಿ ಜ್ಞಾನ ಹಂಚೋದಾಗಿರುತ್ತೆ, ಪ್ರೇಮ ತತ್ವವನ್ನ ಹಂಚೋದಾಗಿರುತ್ತೆ ಮತ್ತು ಪ್ರಜ್ಞೆಯನ್ನ ಹಂಚೋದಾಗಿರುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಬೇಕು ಮಾಸ್ಟರ್ಸ್. ಅಂದ್ರೆ ನಾವು ಪ್ರೇಮವನ್ನ ಹಂಚಬೇಕು, ಜ್ಞಾನವನ್ನ ಹಂಚಬೇಕು, ಅಥವಾ ಮತ್ತೆ ಪ್ರಜ್ಞಾ ಸ್ಥಿತಿಯನ್ನ ನಾವು ಅವರಿಗೆ ಹಂಚ್ತಾ ಹೋಗ್ಬೇಕು ಮಾಸ್ಟರ್ಸ್. ಈ ಬೃಹತ್ ಪ್ರಣಾಳಿಕೆಯಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ ಏನಂತಂದ್ರೆ ಅವರಾಗೆ ನಾವು ಕೂಡ ಈ ಹಂಚುವ ಕೆಲಸವನ್ನ ಮಾಡ್ಬೇಕು. ಪ್ರಯತ್ನಿಸುತ್ತಿರುವ ನೀವೇ ಜೀವಜ್ಞಾನ ಜ್ಯೋತಿಗಳು. ನಿಮ್ಮ ಪ್ರಯತ್ನದಿಂದಲೇ ಸರ್ವ ವಿಶ್ವಗಳು ಸುಸಂಪನ್ನವಾಗುತ್ತವೆ. ಪರಿಪ್ರಶ್ನೆಗಳಿಗೆ ಸಮಾಧಾನಗಳು ನಿಮ್ಮ ಅಂತರಾಳದಿಂದಲೇ ಪ್ರವಹಿಸಬೇಕು. ನಿಮ್ಮ ಮಾತುಗಳನ್ನು ಕೇಳುತ್ತಿರುವ ನಿಮ್ಮಲ್ಲಿ ಮರೆವು ಮಾಯವಾಗಿ ಸ್ಮೃತಿ ಬೆಳೆಯುತ್ತದೆ.
ಮಾಸ್ಟರ್ಸ್ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಎಲ್ಲಾ ಪ್ರಯತ್ನಗಳು ನಮ್ಮ ಒಳಗಿಂದಾನೇ ಬರಬೇಕು. ಅವಾಗ ಏನಾಗಿರುತ್ತೆ ಅಂತಂದ್ರೆ ಈ ಎಲ್ಲಾ ನಮ್ಮ ಪ್ರಶ್ನೆಗಳು, ನಮ್ಮ ಲಾಜಿಕ್ ಮೈಂಡ್ ವರ್ಕ್ ಮಾಡ್ತಾ ಇರುತ್ತೆ. ಈಗ ಕೂಡ ನಾವು ಕೇಳ್ತಾ ಇದ್ರೆ ನಾವು ನಿಜವಾಗ್ಲೂ ನಕ್ಷತ್ರ ಲೋಕದ ಒಂದು ವಾಸಿಗಳ, ನಾವು ನಿಜವಾಗ್ಲೂ ಪೂರ್ಣಾತ್ಮ ಹಂತದಲ್ಲಿ ಇರೋರ, ನಮ್ಗೆ ಎಷ್ಟೋ ಮಾಸ್ಟರ್ಸ್ಗಳು ನಿಜವಾಗ್ಲೂ ಸಹಾಯ ಮಾಡ್ತಾರ, ಇದೆಲ್ಲ ಡೌಟ್ಸ್ ಗಳು ಶುರು ಆಗಿರ್ತವೆ. ಅದು ಏನಂತಂದ್ರೆ ಮಾಯೆಗಳ ಒಂದು ಕೈ ಚಳಕ ಅಂತ ಹೇಳ್ಬೋದು. ನಾವು ಅದನ್ನ ತೆಗೆದು ಹಾಕ್ಬೇಕಂದ್ರೆ ನಾವು ನಮ್ಮ ಮನಸ್ಸಿನ ಆಳಕ್ಕೆನೆ ನಾವು ಸತ್ಯವನ್ನ ಕಳಿಸ್ತಾ ಹೋಗ್ಬೇಕು. ಹೌದು, ನಾನು ಕಾಂತಿ ಲೋಕದ ವಾಸಿ, ನಾನು ಪ್ರೇಮ ತತ್ವವನ್ನೇ ಹರಡ್ತೀನಿ, ನಾನೀಗ ಜ್ಞಾನವನ್ನ ತೆಗೆದುಕೊಳ್ತಾ ಇದ್ದೀನಿ, ಈ ಜ್ಞಾನವನ್ನ ಮತ್ತೊಬ್ರಿಗೆ ನಾನು ಹಂಚ್ತೀನಿ ಅಂದಾಗ ಏನಂತಂದ್ರೆ ಹೊಸ ನೀರು ಹೋದ ಹಾಗೆ ಆ ನಿಂತಿರುವ ನೀರು ಅಥವಾ ಕೊಳೆತಿರುವ ನೀರು ಹೊರಗೆ ಹೋಗುತ್ತೆ. ಈ ಮುಖಾಂತರ ಹೊಸ ಹೊಸ ಅಂಶಗಳನ್ನ, ಜ್ಞಾನದ ಅಂಶಗಳನ್ನ ಒಳಗ್ ಕಳಿಸಿದಾಗ ಆ ಒಂದು ಮಾಯೆ ಪರದೆ ಕಳಚಿ ಹೋಗುತ್ತೆ ಅಂತ ಅವರು ನಮಗ್ ಹೇಳ್ತಿದ್ದಾರೆ. ಅವಾಗೆಲ್ಲ ನಮ್ಮ ಒಂದು ಮರೆವು, ಈ ರೀತಿ ಒಂದು ದುಷ್ಟ ಗುಣಗಳು ಬೆಳೆದು ನಮ್ಮ ಒಂದು ಸ್ಮೃತಿ ಅಥವಾ ನಮ್ಮ ಮನಸ್ಸು ನಮ್ಮ ಹತೋಟಿಗೆ ಬರುತ್ತೆ ಅಂತ ಹೇಳ್ತಾರೆ. ಆಲೋಚನೆಯೇ ಸೃಷ್ಟಿಗೆ ಮೂಲವೆಂದು ಅರ್ಥವಾಗುತ್ತದೆ. ಯಾವುದೇ ಪರಿಸ್ಥಿತಿಯಲ್ಲಿ ನೀವಿದ್ದರೂ ಅದಕ್ಕೆ ಕಾರಣ ನಿಮ್ಮ ಆಲೋಚನೆ ಮಾತ್ರವೇ ಎನ್ನುವ ತಿಳುವಳಿಕೆ ನಿಮಗುಂಟಾಗುತ್ತದೆ. ಸ್ವೇಚ್ಛೆಯಿಂದ ಆಲೋಚಿಸುವ ಈ ಪರಿಸ್ಥಿತಿಯನ್ನು ನೀವೇ ಆರಿಸಿಕೊಂಡಿದ್ದೀರಿ ಎನ್ನುವ ಪ್ರಜ್ಞಾನ ನಿಮಗೆ ಗೊತ್ತಾಗುತ್ತದೆ. ಮಾಸ್ಟರ್ಸ್, ನಾವು ಈಗಿರುವ ಪರಿಸ್ಥಿತಿಗೆ ನಮ್ಮ ಒಂದು ಯೋಚನೆನೇ ಕಾರಣ. ಯಾಕೆ ಅಂತಂದ್ರೆ ನಾವ್ ಇಲ್ಲಿ ಧ್ಯಾನಕ್ಕೆ ಬರ್ಬೇಕಾದ್ರೆ ನಮಗೊಂದು ಸಮಸ್ಯೆಗಳಿರ್ಬೋದು, ಏನೋ ಇರ್ಬೋದು, ನಾವ್ ಅವಾಗ ಒಂದು ಯೋಚನೆಯನ್ನ ಯೂನಿವರ್ಸಿಗೆ ಬಿಟ್ಬಿಟ್ಟಿರ್ತೀವಿ. ನಾನು ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಪರಿಹಾರ ಅಂತ ಸಿಗಬಾರ್ದಾ ಅಂತ ಹೇಳ್ಬಿಟ್ಟು ಅವಾಗ ನಮ್ ಈ ಯೋಚನೆನೇ ಮ್ಯಾನಿಫೆಸ್ಟ್ ಆಗಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಇದೊಂದು ಧ್ಯಾನ ರೂಪದಲ್ಲಿ ಬಂದಿದೆ. ಅಂದ್ರೆ ಧ್ಯಾನ ಸರ್ವರ್ಥ ಸಾಧನಂ, ಅಂದ್ರೆ ಈ ಎಲ್ಲಾ ಸಮಸ್ಯೆಗಳು ಪರಿಹಾರ ಧ್ಯಾನ. ಇದು ಯಾವಾಗ ಸಾಧ್ಯ ಆಗಿದೆ ಅಂದ್ರೆ ನಮ್ಮ ಒಂದು ಯೋಚನೆಯಿಂದ. ಹಾಗಾಗಿ ಅವ್ರು ಹೇಳ್ತಿದ್ದಾರೆ, ಪತ್ರಿಜಿ ಸರ್ ಹೇಳಿದ್ದಾರೆ, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಹೇಳ್ಬಿಟ್ಟು. ನಾವೀಗ ಬದುಕ್ತಾ ಇರೋದು ನಮ್ ಯೋಚನೆಯಿಂದಾನೇ ಸಾಧ್ಯ, ಆದ್ರೆ ಮುಂದೆ ನಾವು ಬದುಕೋದು ಕೂಡ ನಮ್ ಯೋಚನೆಯಿಂದಾನೇ. ಮಾನವ ಕುಲಗಳಿಗೆ ಒಂದು ಕೀರ್ತಿಯನ್ನು ತರುವುದಕ್ಕಾಗಿಯೇ ನೀವು ಬಂದಿರುವಿರಿ. ಆ ಅರ್ಹತೆಯನ್ನು ಸಂಪಾದಿಸಿಕೊಳ್ಳಲಕ್ಕಾಗಿ ಎಷ್ಟೋ ಜನ್ಮಗಳಿಂದಲೂ ನೀವು ಪ್ರಯತ್ನಗಳನ್ನು ಮತ್ತು ಕಠೋರವಾದ ಸಾಧನೆಗಳನ್ನು ಮಾಡಿದ್ದೀರಿ. ಸಮಸ್ಯೆಯನ್ನು ಸರಿಯಾಗಿ ಎದುರಿಸಬಲ್ಲ ಸಾಮರ್ಥ್ಯವನ್ನು ಸಿದ್ಧ ಮಾಡಿಕೊಂಡೇ ಈ ಮುನ್ನೆಜ್ಜೆಯನ್ನು ನೀವು ಹಾಕಿರುವಿರಿ. ಅಷ್ಟೇ ಅವ್ರು ಹೇಳ್ತಿದ್ದಾರೆ, ನಾವು ಮಾನವರಾಗಿ ಬಂದು ಈ ಅರ್ಹತೆಯನ್ನ ನಾವು ತೆಗೆದುಕೊಳ್ಳಿಕ್ಕೆ ಎಷ್ಟೋ ಜನ್ಮಗಳನ್ನ ತೆಗೆದುಕೊಂಡಿದೀವಿ, ಎಷ್ಟೋ ಸಾಧನೆಗಳನ್ನ ಮಾಡಿದೀವಿ, ಅದರಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ಎದುರಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಿದೀವಿ. ಈಗ ಸನ್ನದ್ಧರಾಗಿಯೇ ನಾವು ಮತ್ತೆ ಭೂಮಿಯ ಮೇಲೆ ಈ ಕಾಂತಿವನ್ನ, ಜ್ಞಾನವನ್ನ ಹರಡ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಶಿಕ್ಷಣ ತರಗತಿಯನ್ನು ಜ್ಞಾಪಿಸಿಕೊಳ್ಳಿರಿ. ನೀವು ಸರ್ವಜ್ಞರೆಂಬ ವಿಷಯವನ್ನು ಜ್ಞಾಪಕಕ್ಕೆ ತಂದುಕೊಳ್ಳಿರಿ. ಅದನ್ನು ಜ್ಞಾಪಿಸುವುದಕ್ಕಾಗಿ ನಾವು ಬಂದಿದ್ದೇವೆ, ಅದೇ ನಮ್ಮ ಕರ್ತವ್ಯ. ಮಾಸ್ಟರ್ಸ್, ನಮ್ಮ ಶಿಕ್ಷಣ ತರಗತಿಗಳು ಯಾವುವು ಅಂತಂದ್ರೆ ನಾವು ಮೊನ್ನೆ ತಿಳ್ಕೊಂಡ ಹಾಗೆ ನಾವು ಖನಿಜ ಸಾಮ್ರಾಜ್ಯದಿಂದ ಜನ್ಮ ತೆಗೆದುಕೊಂಡು ಸಸ್ಯ ಸಾಮ್ರಾಜ್ಯಕ್ಕೆ ಬಂದು, ಪ್ರಾಣಿ ಸಾಮ್ರಾಜ್ಯಕ್ಕೆ ಬಂದು, ಈಗ ಮಾನವ ಸಾಮ್ರಾಜ್ಯ, ಅವೆಲ್ಲ ನಮ್ಮ ಶಿಕ್ಷಣ ತರಗತಿಗಳೇ. ನಾವ್ ಇಲ್ಲಿ ಇದ್ದು ಆ ಒಂದು ಕಲ್ಲು ಜನ್ಮದಲ್ಲಿ ಆ ಕಲ್ಲಿಗಿರುವ ಒಂದು ಗುಣಗಳನ್ನ ನಾನು ತಿಳ್ಕೊಬಹುದು. ಸಸ್ಯಗಳಿಗೆ ಕನೆಕ್ಟ್ ಆಗಿ ಆ ಸಸ್ಯಗಳ ಭಾವನೆಗಳಿಗೆ ನಾನು ಅದಕ್ಕೆ ಏನಂತಂದ್ರೆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ಬೋದು. ಅದೇ ರೀತಿ ಪ್ರಾಣಿಗಳಿಗೂ ಕೂಡ ಮ್ಯಾಚ್, ಯಾಕಂತಂದ್ರೆ ನಾ ಶಿಕ್ಷಣಗಳನ್ನ ಆಲ್ರೆಡಿ ತೆಗೆದುಕೊಂಡು ಬಂದಿದ್ದೀನಿ. ಅದನ್ನ ನೀವು ನೆನಪು ಮಾಡ್ಕೊರಿ, ನೀವೇ ಸರ್ವಜ್ಞರನ್ನೋದನ್ನ ತಿಳಿದುಕೊಳ್ರಿ, ಅದನ್ನ ತಿಳಿಸುವುದಕ್ಕೋಸ್ಕರ ನಾವು ಬಂದಿದ್ದೀವಿ ಅಂತ ಅವರು ನಮಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದ್ರ ಜೊತೆಗೆ ನಿರಂತರ ಸಾಧನೆ ಏನಂತಂದ್ರೆ ಸಾಧನೆ ಕೀಲಿಕೈ ಅಂತ ಹೇಳ್ಬೋದು. ಇಲ್ಲಿ ಒಬ್ರು ಬೋಪ ಅನ್ನುವಂತ ಒಬ್ಬ ವ್ಯಕ್ತಿ ಇರ್ತಾರೆ ಮಾಸ್ಟರ್ಸ್. ಅವ್ರು ಏನಂತಂದ್ರೆ ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ. ಅವ್ರಿಗೆ ಗುರುಕುಲದಲ್ಲಿ ಗುರುಗಳು ಎಷ್ಟು ಹೇಳಿದ್ರು ಅವ್ರಿಗೆ ಆ ಜ್ಞಾನ ತಲೆಗೆ ಹೋಗ್ತಿರಂಗಿಲ್ಲ. ಒಂದಿನ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಅವ್ರನ್ನ ಆ ಗುರುಕುಲದಿಂದ ಹೊರಗೆ ಹಾಕ್ಬಿಡ್ತಾರೆ. ಅವ್ರು ಒಂದಿನ ದಾರಿಯಲ್ಲಿ ನಡಿತಾ ನಡಿತಾ ಹೋಗ್ಬೇಕಾದ್ರೆ ಒಬ್ಬ ಹೆಣ್ಮಗಳು ಏನ್ ಮಾಡ್ತಿರ್ತಾ ಅಂತಂದ್ರೆ ಒಂದ್ ಬಾವಿಯಲ್ಲಿ ಹಗ್ಗ ಹಾಕಿ ನೀರನ್ನ ಸೇರ್ತಿರ್ತಾಳೆ. ಅಲ್ಲಿ ನೀರಡಿಕೆ ಆಗ್ಬಿಟ್ಟು ಅವ್ರು ಅಲ್ಲಿ ಒಂದು ಕ್ಷಣ ನಿಂತು ನೋಡ್ಬಿಡ್ತಾರೆ. ಅಲ್ಲಿ ಅಷ್ಟು ದಪ್ಪವಾಗಿರುವ ಕಬ್ಬಿಣವನ್ನ ಮೃದುವಾಗಿರುವ ಹಗ್ಗ ಸವಿಸ್ಬಿಟ್ಟಿರುತ್ತೆ. ಅವಾಗ ಅವ್ರಿಗೊಂದು ಯೋಚನೆ ಬರುತ್ತೆ, ನಾನ್ ನಿರಂತರ ಪ್ರಯತ್ನ ಮಾಡ್ತಾ 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 ಹೋದಾಗೆ ಆ ಮೃದು ವಸ್ತುವೇ ಆ ಒಂದು ಕರಗಿಸಿರೋದ್ರ ಕಬ್ಬಿಣವನ್ನ ಕರಗಿಸಿದ್ರಿಂದ ನಾನ್ ಪ್ರಯತ್ನ ಪಟ್ರೆ ಈ ಜ್ಞಾನ ಬರೋದಿಲ್ವಾ ಅಂದ್ಬಿಟ್ಟು ಅವ್ರೊಬ್ರು ದೊಡ್ಡ ಒಂದು ಅಕ್ಷರ ಅಭ್ಯಾಸವನ್ನ ಪ್ರಾರಂಭಿಸಿ ಒಂದು ದೊಡ್ಡ ವ್ಯಾಕರಣ ಪುಸ್ತಕವನ್ನೇ ಬರೀತಾರೆ.
ಹಾಗೆ ನಾವು ಕೂಡ ನಿಜವಾಗ್ಲೂ ಕಾಂತಿ ಲೋಕದ ಮಾಸ್ಟರ್ಗಳೇ. ಅದನ್ನ ನಮ್ಗೆ ನಂಬ್ಲಿಕ್ಕೆ ಈ ಮಾಯೆ ಅನ್ನೋದು ಬಿಡ್ತಾ ಇಲ್ಲ. ಆದ್ರೆ ನಾವು ನಿರಂತರ ಪ್ರಯತ್ನ ಮಾಡಿ ಮಾಡಿ ನಾವು ಹೊಸ ನೀರನ್ನ, ಹೊಸ ನ್ಯೂ ಎನರ್ಜಿಯನ್ನ ನಾವು ಅಲ್ಲಿ ಕಳಿಸಿ ಅದನ್ನ ಅಂದ್ರೆ ಹಳೆ ಬೇರುಗಳನ್ನ ಕಿತ್ತು ಹಾಕ್ಲಿಕ್ಕೆ ನಾವು ಕೂಡ ಸಮರ್ಥರೆ ಅನ್ನೋದನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ತಾ, ಇಲ್ಲಿವರೆಗೂ ಕಾಲಾಂತರ ರಾಯಭಾರಿಗಳು ಅನ್ನುವಂತಹ ವಿಷಯವನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಆತ್ಮವಂದನೆಗಳು ಮಾಸ್ಟರ್ಸ್. ಹ್ಯಾಂಡ್ ಓವರ್ ಟು ಶ್ರೀನಿವಾಸ್ ಮಾಸ್ಟರ್. Yes, thank you. Thank you very much, masters. Lots of gratitude, ಲಕ್ಷ್ಮಿ ಮೇಡಮ್ಗೆ. ತುಂಬಾ 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 lots of gratitude. Thank you. Thank you, master. ಮಾಸ್ಟರ್, yes, ಇವತ್ತಿನ ಈ ಒಂದು ನಕ್ಷತ್ರ ಮಿತ್ರರು ಸ್ವಾಧ್ಯಾಯ ತುಂಬಾ ಸೊಗಸಾಗಿ ಮೂಡಿ ಬಂದಿತ್ತು. ಎಸ್ಪೆಷಲಿ ಮೇಡಮ್ ಹೇಳ್ತಿದ್ರಲ್ಲ, ನಾವು ಯಾವ ರೀತಿ ಇರ್ಬೇಕು ಅಂತಂದ್ರೆ, ಯಾವ ರೀತಿ ನಮ್ಮ ಆಲೋಚನೆಗಳಿಂದ ನಾವು ಡೆವಲಪ್ ಆಗ್ತೀವಿ, ಹೇಗೆ ಒಂದು ಜಿರಾಫೆ ಆಗಿರ್ಬೋದು, ಅದೇ ಒಂದು ಪ್ರಾಣಿ ಆಗಿರ್ಬೋದು, ನಮ್ಮ ಒಂದು ದೈಹಿಕ ಒಂದು ಎವಲ್ಯೂಷನ್ ಕೂಡ ಅದೇ ರೀತಿ ಆಗಿದೆ. ಅದೇ ಅಂದ್ರೆ ನಮ್ಗೆ ಯೂಸ್ ಮಾಡಿರೋದು ನಾವು ಬಿಟ್ಟಿ 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 ಅದ್ ನಮ್ಗೆ ಬಾಲ ಇಲ್ಲ, ಹಾಗೆ ಜಿರಾಫೆಗೆ ಕತ್ತು ದೊಡ್ಡದಾಗಿದೆ. ಅದೇ ರೀತಿ ಮಾಸ್ಟರ್ಸ್, ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಸ್ಪಿರಿಚುವಲ್ ಯಾರು ಆಧ್ಯಾತ್ಮದಲ್ಲಿ ಇರ್ತಾರಲ್ಲ, ಅವರ ಮಾತುಗಳು, ಅವರಿಂದ ಹೊರಡಲ್ಪಡುವ ಪದಗಳು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಮಾಸ್ಟರ್ಸ್, ಒಬ್ಬ ಧ್ಯಾನಿ, ಒಬ್ಬ ಸಾಧಕ ಡೆವಲಪ್ ಆಗ್ತಾ ಇರ್ತಾರೆ. ಆಗ್ಬೇಕಾದ್ರೆ ಅದಕ್ಕೆ ಒಂದು ಪುಷ್ ಕೊಡೋದು ಅಥವಾ ಅದಕ್ಕೊಂದು ಸಹಾಯ ಮಾಡೋದು ಈ ಒಂದು ಮಾತುಗಳು. ಅದರ ಜೊತೆಗೆ ಒಳ್ಳೆಯ ಮಾತನ್ನ ಆಡ್ತಾ ಇದ್ರೆ ಅದು ಪುಷ್ ಆಗುತ್ತೆ. ಅದೇ ಅಕಸ್ಮಾತ್ ನಾವೇನಾದ್ರೂ ನೆಗೆಟಿವ್ಸ್ ಅಲ್ಲಿ ಮಾತಾಡಿದ್ರೆ ಅದು ಹಿಂದೆ ಬರುತ್ತೆ. So, ವಾಕ್ಕ್ಷೇತ್ರ ಖಂಡಿತ ತುಂಬಾ ಇಂಪಾರ್ಟೆಂಟ್. ನಿನ್ನೆ ಮೊನ್ನೆ ಎಲ್ಲ ಇದೇ ಡಿಸ್ಕಸ್ ಆಗ್ತಾ ಇತ್ತು. ಬಟ್ ಇದಕ್ಕಿಂತ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನಾವು ಮಾತಾಡ್ತಿರ್ತೀವಿ, ಬಟ್ ನಾವು ಮಾತಾಡ್ಬೇಕಾದ್ರೆ ಏನೋ ಒಂದು ಮಾತಾಡ್ಬೇಕು, ಅದಕ್ಕೆ ಮೂಲ ಯಾವ್ದಾಗಿರುತ್ತೆ ಮಾಸ್ಟರ್ ಅನ್ಸುತ್ತೆ? ಅದಕ್ಕೆ ಯಾವುದು ಪ್ರೇರಣೆ ಕೊಡೋದು, ಅದಕ್ಕೆ ಮೂಲ ಯಾವುದು? ಆಲೋಚನೆನ, ಅಥವಾ ನಮ್ಮ ಭಾವನೆನ, ಅಥವಾ ನಮ್ಮ ದೈಹಿಕ ನೋವು ನಲಿವುಗಳ? ಯಾವ್ದು ಮಾಸ್ಟರ್ ಮೂಲ? ಜೊತೆಗೆ ಸಂತೋಷ, ಸಂಕಟ ಇವಿರ್ಬೋದಾ? ಅಥವಾ ನಮ್ಮ ಭಾವನೆಗಳು? ಮಾಸ್ಟರ್ಸ್, ಯಾವ್ದೇ ಒಂದು ದೃಶ್ಯ ನೋಡ್ತಾ ಇರ್ತೀವಿ, ನ್ಯೂಸ್ ನೋಡ್ತಾ ಇರ್ತೀವಿ, ಅದ್ರಲ್ಲಿ ಯಾರೋ ಒಂದ್ ವಿಷಯ ಹೇಳ್ತಾರೆ, ಅದನ್ನ ಕೇಳಿದ ತಕ್ಷಣ, ಆ ದೃಶ್ಯ ನಾವು ನೋಡಿದ ತಕ್ಷಣ ಪೂರ್ತಿ ಎಕ್ಸೈಟ್ ಆಗ್ತೀವಿ. ಕರೆಕ್ಟ್ ಅಲ್ವಾ? ಎಕ್ಸೈಟ್ ಆಗಿ ಅದ್ರ ಬಗ್ಗೆ ಮಾತಾಡಕ್ ಹೋಗ್ತಾ ಇರ್ತೀವಿ. ಬಟ್ ಆ ಮಾತಿಗೆ ಯಾವ್ದು ಮೂಲ ಇರುತ್ತೆ? ನಮ್ಮ ಒಂದು ಆಲೋಚನೆಯಿಂದ ಮಾತಾಡ್ತೀವ, ಮತ್ತೆ ಆ ನ್ಯೂಸ್ ಕೇಳಿದ್ರೆ ಸ್ವಲ್ಪ ನೋವಾಯ್ತು ಅಂತ ಮಾತಾಡ್ತೀವ, ಅಥವಾ ಎಸ್ ಈ ಖುಷಿ, ಈ ನ್ಯೂಸ್ ಸಖತ್ ಖುಷಿ ಆಯ್ತಪ್ಪ ನನ್ಗೆ, ಇದಕ್ಕೋಸ್ಕರ ಮಾತಾಡ್ತೀವ? ಇಲ್ಲಾಂದ್ರೆ ನಾವ್ ಏನೋ ಒಂದ್ ನೋಡ್ತಾ ಇರ್ತೀವಿ, ಆ ಒಂದು ರಮಣೀಯವಾದ ದೃಶ್ಯ ನೋಡ್ತೀವಿ, ಮನಸ್ಫೂರ್ತಿ ಶಾಂತವಾಗುತ್ತೆ, ಇದರಿಂದ ನಾವು ಅದ್ರ ಬಗ್ಗೆ ಮಾತಾಡ್ತೀವ? ಅದೊಂದು ಭಯಾನಕ ದೃಶ್ಯ ಇರುತ್ತೆ, ಇಲ್ಲಾಂದ್ರೆ ಒಂದು ಇಂಪಲ್ ಸಂಗೀತ ಬರುತ್ತೆ, ಕರೆಕ್ಟ್ ಅಲ್ಲ? ಒಂದು ಇಂಪಲ್ ಸಂಗೀತ ಬರುತ್ತೆ, ಇಲ್ಲ ಕರ್ಕಶವಾದ ಒಂದು ಸಂಗೀತ ಇರುತ್ತೆ, ಅದ್ರ ಬಗ್ಗೆನೂ ಮಾತಾಡ್ತೀವಿ ನಾವು. ಸೊ ಇದಕ್ಕೆಲ್ಲ ಮೂಲ ಯಾವ್ದು ಮಾಸ್ಟರ್ಸ್? ಯಾವ್ದಿರ್ಬೋದು ಇದಕ್ಕೆಲ್ಲ ಮೂಲ? ಎಲ್ಲದಕ್ಕೂ ಒಂದು ಮೂಲ ಇದ್ದೇ ಇರುತ್ತಲ್ಲ. ಪ್ರತಿ ಕ್ಷಣ ನಾವು ಮಾತಾಡ್ತಾನೆ ಇರ್ತೀವಿ, ಓಕೆ? ಅದಕ್ಕೊಂದು ಕಾರಣ, ಒಂದು ಮೂಲ ಇರುತ್ತೆ. ಸೊ ಪ್ರತಿಯೊಂದು ಮಾತಿಗೂ ನಮ್ಮ ಆಲೋಚನೆಗಳು ಮೂಲ ಆಗಿರುತ್ತೆ, ನಿಜ. ಬಟ್ ಈ ಆಲೋಚನೆಗೆ ಮೂಲ ಯಾವ್ದಿರುತ್ತೆ ಮಾಸ್ಟರ್? ಯಾವ್ದೋ ಒಂದು ಯುದ್ಧ ನೋಡ್ತಾ ಇರ್ತೀವಿ, ಅವಾಗ ನಮ್ಗೆ ನಾವು ಕ್ರಿಯೇಟ್ ಮಾಡ್ಕೊಂತೀವಿ, ಏನೋ ಒಂದು ಫೀಲ್ ಆಯ್ತು ಅಂತ. ಅಥವಾ ಇನ್ನೊಬ್ಬ ಒಂದು ಕ್ರೌರ್ಯ ನೋಡ್ತೀವಿ ಅಂತ ಅನ್ಕೊಳ್ಳೋಣ ಇನ್ನೂ ಒಂದ್ ಕಡೆ, ಅವಾಗೂ ನಾವು ಫೀಲ್ ಮಾಡ್ಕೊಂತೀವಿ, ಕರೆಕ್ಟ್ ಅಲ್ಲ? ಬಟ್ ಈ ಫೀಲ್ ಇಂದ ಬರೋ ಮಾತಿದೆಯಲ್ಲ ಮಾಸ್ಟರ್, ಆ ಮಾತಿಗೆ ಬೇಸ್ ಯಾವುದು? ಆ ಮಾತಿಗೆ ಮೂಲ ಯಾವುದು ಮಾಸ್ಟರ್ಸ್? ನಾವು ಆ ಮಾತಾಡಕ್ಕಿಂತ ಮೊದಲು, ಯಾವುದೇ ಒಂದು ಮಾತಾಡಕ್ಕಿಂತ ಮೊದಲು, ಈ ಮಾತು ನನ್ನ ಆತ್ಮೋನ್ನತಿಗೆ ಅವಶ್ಯಕತೆ ಇದೆಯಾ? ಅಥವಾ ಈ ಮಾತು ನನ್ನಿಂದ ಬಂದ್ರೆ, ನಮ್ಮಿಂದ ಬಂದ್ರೆ ನಮ್ಮ ಉನ್ನತ ಸ್ಥಿತಿಗೆ ಸಹಾಯ ಆಗುತ್ತಾ? ಯಾವಾಗ್ಲಾದ್ರೂ ಯಾವಾಗ್ಲಾದ್ರೂ ಆಗ್ತದೆ ನಾವು ಈ ಮಾತನ್ನ ನಮ್ಮಲ್ಲಿ ನಾವು ಕೇಳ್ಕೊಂಡಿದ್ದೇವ ಅಷ್ಟೇ, ಮಾತಾಡಿ ಬಿಡ್ತೀವಿ, ಬಟ್ ಯೋಚನೆ ಮಾಡ್ದಂಗೆ ಮಾತಾಡ್ತೀವಿ. ಇದರಿಂದ ನಮ್ಗೆ ನಮ್ಮ ಆತ್ಮಹತ್ಯೆಗೆ ಸಹಾಯ ಆಗುತ್ತಾ?
ಅಂತ ಯಾವತ್ತಾದ್ರೂ ಒಂದು ಪ್ರಶ್ನೆ ಕೇಳ್ಕೊಂಡಿದ್ದೀವ? ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ ಮಾಸ್ಟರ್. ಇದ್ರ ಜೊತೆಗೆ ನಾವ್ ಇನ್ನೇನ್ ಮಾಡ್ತೀವಿ, ಮ್ಯಾಕ್ಸಿಮಮ್ ನಾವೆಲ್ಲರೂ ಎಲ್ಲರೂ ಕೂಡ ಇಲ್ಲಿಯವರೆಗೂ ನ್ಯೂಸ್ ನೋಡೋದು, ಮಾತಾಡೋದು, ಅಥವಾ ಯೂಟ್ಯೂಬ್ ಮಾತಾಡೋದು, ಅಥವಾ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ನೋಡೋದು, ಮಾತಾಡೋದು. ಇವತ್ತು ಇದ್ರ ಬಗ್ಗೆ, ಮಾತಿನ ಬಗ್ಗೆ ಯಾಕೆ ಹೇಳ್ತಿದೀವಿ ಅಂತಂದ್ರೆ ಮಾಸ್ಟರ್ಸ್, ಮಾತು ಅನ್ನೋದು, ನಮ್ಮ ವಾಕ್ ಕ್ಷೇತ್ರ ಅನ್ನೋದು ಅಷ್ಟು ಶುದ್ಧವಾಗಿರ್ಬೇಕು. ಯಾವುದೇ ಒಂದು ಮಾತಾಡ್ಬೇಕಾದ್ರೂ ಕೂಡ. ಸೊ ಅದಕ್ಕೋಸ್ಕರ ನಾನು ಆ ಮಾತಿನ ಮೂಲಕ್ಕೆ ಹೋಗ್ತಾ ಇದ್ದೀನಿ. ಪದೇ ಪದೇ ಅದನ್ನ ಹೇಳ್ತಿದ್ದೀನಿ ಅಂತಂದ್ರೆ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿದೆ ಅಂತ. ಓಕೆ. ಸೊ ನಾವು ಹೇಗ್ ಮಾತಾಡ್ತೀವಿ ಅಂತಂದ್ರೆ, ಅದೇ ಒಂದು ಲೀಕ್ ಆಗ್ತಿರೋ ಒಂದು ನಲ್ಲಿ ಇದೆಯಲ್ಲ, ಒಂದು ನಲ್ಲಿ, ಅದನ್ನ ನೀರ್ ಹೇಗ್ ಸುರಿತಾ ಇರುತ್ತಲ್ಲ, ಪ್ರತಿ ಮಾತು ಹಂಗೆ ಹೋಗ್ತಾನೇ ಇರುತ್ತೆ. ಸಾವಿರ ಸಾವಿರ ನೋಡ್ತೀವಿ, ಸಾವಿರ ಮಾತಾಡ್ತೀವಿ. ಲಾಸ್ಟ್ ಅಲ್ಲಿ ನಮ್ಮ ಮಾಸ್ಟರ್ಸ್ಗೆ ಫೋನ್ ಮಾಡಿ, ಸರ್ ಯಾಕೋ ಧ್ಯಾನ ಬರ್ತಾ ಇಲ್ಲ, ಧ್ಯಾನ ತುಂಬಾ ಆಲೋಚನೆ ಇದೆ, ಏನೇನೋ ಬರುತ್ತೆ ಅಂತ ಕೇಳ್ತೀವಿ. ಮಾಸ್ಟರ್, ದಿನವಿಡೀ ನಾವು ಹೇಗಿರ್ತೀವೋ ಅದೇ ನಮ್ಮ ಧ್ಯಾನಕ್ಕೆ ಬರೋದು ಕೂಡ. ಸೊ ಇಲ್ಲೇ ನಾವು ಅರ್ಥ ಮಾಡ್ಕೊಬೇಕು, ನಮ್ಮ ಮಾತುಗಳು, ನಮ್ಮ ಆಲೋಚನೆಗಳು ನಮ್ಮ ಧ್ಯಾನಕ್ಕೆ ಅಡೆತಡೆ ಆಗಿದ್ರೆ, ಇದೇ ಕಂಟಿನ್ಯೂ ಆಗ್ತಾ ಇದ್ರೆ, ನಮ್ಮ ಆಧ್ಯಾತ್ಮ ಸಾಧನೆಗೆ, ನಾವು ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕು ಅನ್ನೋ ಒಂದು ಆಲೋಚನೆಗೆ, ಆ ಒಂದು ತತ್ವಕ್ಕೆ ನಾವು ಅಡ್ಗಲಾಕಿರ್ತೀವಿ. ಅಲ್ವಾ? ಸೊ ಮಾಸ್ಟರ್ಸ್ 30 ಸೆಕೆಂಡ್ಸ್ ಮೆಡಿಟೇಷನ್ ಮಾಡೋಣ. 5, 4, 3, 2, 1, 0. ಇನ್ನ ಒಂದು, ನಾವೇನೋ ಒಂದು ದೃಶ್ಯ ನೋಡ್ತೀವಿ ಅಂತ ಅನ್ಕೊಳ್ಳೋಣ. ಒಂದು ಒಂದು ವಿಡಿಯೋ ನೋಡ್ತೀವಿ, ಒಂದು ಕ್ರೌರಿಯಾಗಿದ್ದ ಒಂದು ವಿಡಿಯೋ. ಅದ್ರಿಂದ ನಮಗೆ ಯಾವುದೇ ಒಂದು ನಮ್ಮ ಫ್ರೀಕ್ವೆನ್ಸಿಗೆ ಅಫೆಕ್ಟ್ ಆಗುತ್ತಾ? ಅಥವಾ ಒಂದು ತುಂಬಾ ಖುಷಿಯಾದ, ಒಂದು ರಮಣೀಯವಾದ, ಅದ್ಭುತವಾದ ಒಂದು ವಿಡಿಯೋ ನೋಡ್ತೀವಿ, ಅದ್ರಿಂದ ನಮ್ಗೆ ಯಾವುದೇ ಒಂದು ನಮ್ಮ ಫ್ರೀಕ್ವೆನ್ಸಿ, ನಮ್ಮ ತರಂಗಕ್ಕೆ ಅಫೆಕ್ಟ್ ಆಗುತ್ತಾ? ಸೊ ನಾನು ಇದನ್ನ ನೋಡಿದಾಗ ನನ್ನ ಫೋಕಸ್ಗೆ, ನನ್ನ ಧ್ಯಾನಕ್ಕೆ, ನನ್ನ ಆತ್ಮಸ್ಥಿತಿಗೆ, ನನ್ನ ಬುದ್ಧತ್ವಕ್ಕೆ, ನನ್ನ ಜ್ಞಾನೋದಯಕ್ಕೆ ಇದು ಪೂರಕವಾಗಿದ್ಯಾ ಅಥವಾ ಮಾರಕವಾಗಿ ಅಂತ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವ ಮಾತ್ರ? ಇವತ್ತಿಂದ ಯೋಚನೆ ಮಾಡೋಣ, ಈ ಕ್ಷಣದಿಂದ. ಇದ್ರ ಜೊತೆಗೆ ಒಂದು ಎಕ್ಸಾಂಪಲ್, ಒಂದು ಅನಾಲಜಿ ಹೇಳ್ಬೇಕು ಅಂದ್ರೆ, ನಾವು ಮಾರ್ಕೆಟ್ಗೆ ಹೋಗ್ತೀವಿ ಅಂತ ಅನ್ಕೋಣ. ಮಾರ್ಕೆಟ್ಗೆ ಹೋದಾಗ ಒಬ್ರು ಹೇಳ್ತಾರೆ, ಹುರುಳಿಕಾಯಿ 70 ರೂಪಾಯಿ ಕೆಜಿ ಅಂತ. 70 ರೂಪಾಯಿಂದ 5 ರೂಪಾಯಿ ಕಮ್ಮಿ ಮಾಡಕ್ಕೆ, ಬಾರ್ಗೇನ್ ಮಾಡಕ್ಕೆ ಎಷ್ಟು ಮಾತಾಡ್ತೀವಿ ನಾವು? ಬರೀ 5 ರೂಪಾಯಿ ಎಷ್ಟು ಮಾತಾಡ್ತೀವಿ, ಬಾರ್ಗೇನ್ ಮಾಡಿ ಇದ್ ಮಾಡ್ತೀವಿ. ಬಟ್ ನಾವಲ್ಲೇ ಮರಿತೀವಿ, ನಾವ್ ಯೂಸ್ ಮಾಡ್ತಿರೋದು ನಮ್ಮ ಜೀವ ಶಕ್ತಿ, ನಮ್ಮ ಪ್ರಾಣ ಶಕ್ತಿ ಅಂತ. ಎಸ್, ಪೋಲ್ ಆಗುತ್ತೆ ಅದು. ಸುಖ ಸುಮ್ಮನೆ ನಾವು ಮಾತಾಡಿದ್ರೆ ಅದು ಪೋಲ್ ಆಗುತ್ತೆ. ಸೊ 5 ರೂಪಾಯಿಗೋಸ್ಕರ ನಮ್ಮ ಜೀವ ಶಕ್ತಿ ಅದ್ ನಾವು ಪೋಲ್ ಮಾಡೋಣ? ಬೇಡ. ಸೊ ಇವತ್ತಿಂದ ಮಾಸ್ಟರ್, ಈ ಕ್ಷಣದಿಂದ ನಾವ್ ಏನ್ ತಿಳ್ಕೊಳ್ಳೋಣ ನಾವೆಲ್ಲರೂ ಕೂಡ ಅಂತಂದ್ರೆ,